ಸರ್ ಸರ್ ಫೈಲ್ ಆಮೇಲೆ ಕೊಡ್ರಿ. ಸರಿ ಸರ್. ಸರ್ ಏನ್ರಿ ಬಾಯ್ ಬಿಟ್ರ ಅವರು? ಇಲ್ಲ ಸರ್, ಎಷ್ಟು ಹೊಡೆದ್ರು ಬಾಯ್ ಬಿಡ್ತಲ್ಲ. ಏನು ಮಾಡ್ಬೇಡಿ ಸರ್, ಎಲ್ಲ ಹೇಳ್ಬಿಡ್ತೀನಿ ಸರ್, ಎಲ್ಲ ಹೇಳ್ಬಿಡ್ತೀನಿ ಸರ್, ನನಗೇನೇನು ಗೊತ್ತು ಎಲ್ಲ ಹೇಳ್ಬಿಡ್ತೀನಿ ಸರ್. ಬರ್ಕೊಳ್ರಿ. ಸರಿ ಸರ್. ಏಯ್ ಹೇಳ ಬೇಗ ಸರ್. ಅದು ಹೇಳ. ಡೋರ್ ನಂಬರ್ 162 ಸರ್. ಡೋರ್ ನಂಬರ್ 162. ಯಾವ ಸೀಮೆಗನ್ರಿ? ಒತ್ತಕ್ಕೆ ಮುಂಚೆ ಫೈರ್ ಆಗುತ್ತೆ. ಏಯ್ ಬನ್ರಿ ಈ ಕಡೆ. ಸರ್ ನೆಕ್ಸ್ಟ್ ಏನು ಮಾಡೋದು ಸರ್? ಏನು ಮಾಡೋಣ ಅಂತ ಕೇಳ್ತಿರಲ್ರಿ, ಮೊದಲು ಬಾಡಿನ ಪೋಸ್ಟ್ ಮಾಡ್ಬೇಕು, ಕಳಿಸ್ಕೊಡಿ. ರಿಪೋರ್ಟ್ ಬಂದ್ರೆ ಅದು ನನಗೆ ಕಳಿಸ್ಕೊಡಿ. ಅರ್ಥ ಆಯ್ತಾ? ಸರಿ ಸರ್. ಏನು ನೋಡಿ. ಹಲೋ ಸರ್, ಐ ಆಮ್ ದೇರ್ ಸರ್. ಓಕೆ ಸರ್, ಬಾಯ್. ನೋಡು, ಏಯ್ ಈ ಕಡೆ ಬಾ, ಬರಪ್ಪ, ಈ ಕಡೆ ಬಾ, ಈ ಕಡೆ ಬಾ. ಈ ಬಾಡಿ ಫೋಟೋ ತೆಗಿ. ಹೇಗಾಯ್ತು? ಹೇಗಾಯ್ತಂತ ಗೊತ್ತಿಲ್ಲ.
ರಿಪೋರ್ಟ್ ಬಂದ ಮೇಲೆ ಎಲ್ಲ ಗೊತ್ತಾಗುತ್ತೆ. ನನ್ನ ಮಗು ವಿಷಯ ಗೊತ್ತಾಯ್ತಾ? ಮಗು ಬಗ್ಗೆ ಯೋಚನೆ ಬೇಡ, ನಾನು ನೋಡ್ಕೊಳ್ತೀನಿ. ನನ್ನ ಮೇಲೆ ನಂಬಿಕೆ ಇಡಿ, ಗಾಬರಿ ಆಗಬೇಡಿ, ಕೂಲ್ ಆಗಿರಿ. ಸರ್, ಪ್ರಭಾಕರ್, ಹೋಮ್ ಮಿನಿಸ್ಟರ್ ಇನ್ವಾಲ್ವ್ ಆಗಿದ್ದಾರೆ ಈ ಕೇಸಲ್ಲಿ. ಹೈ ಲೆವೆಲ್ ಪ್ರೆಷರ್ ಬೇರೆ. ಈ ಕೇಸನ್ನು ಮುಗಿಸೋ ಹೊಣೆ ನಿಮ್ಮದು. ಇಟ್ಸ್ ಮೈ ಡ್ಯೂಟಿ ಸರ್. ಗುಡ್. ಐ ವಿಲ್ ಡೂ ಇಟ್. ಕ್ರೌಡ್ ಸೇರೋಕ್ಕೂ ಮುಂಚೆ ಎಲ್ಲ ಕ್ಲಿಯರ್ ಮಾಡಿ. ಮಾಡ್ತೀನಿ ಸರ್, ಮಾಡ್ತೀನಿ. ಸರ್, ಒಂದೇ ಜಾಗದಲ್ಲಿ 4 ಜನ ಕಿಡ್ನಾಪರ್ಸ್ ಕೊಲೆ ಆಗಿರೋದು ಕನ್ಫರ್ಮ್ ಆಗಿದೆ. ಇದರ ಬಗ್ಗೆ ನೀವೇನು ಹೇಳ್ತೀರಾ ಸರ್? ತನಿಖೆ ನಡೀತಾ ಇದೆ, ರಿಪೋರ್ಟ್ ಬರಲಿ. ಈ ಘಟನೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಆದಷ್ಟು ಬೇಗ ನಾವು ನಿಮಗೆ ತಿಳಿಸ್ತೀವಿ. ಸತ್ತೋರು ಯಾರ ಜೊತೆ ಕನೆಕ್ಟ್ ಆಗಿದ್ರು ಅನ್ನೋ ಕ್ಲೂ ಏನಾದರೂ ಇದೆಯಾ? ಅದು ಒಂದು ನಿಮಿಷ, ಏನು ಹೇಳೋದು ಬೇಡ, ನಡಿ. ನೋಡಿ, ಅದನ್ನೆಲ್ಲ ತಿಳಿಸೋಕೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಅಲ್ಲಿ ತನಕ ವೆಯ್ಟ್ ಮಾಡಿ. ಅವ್ಯಕ್ತ ಕಂಪನಿಯ ಮಾಲೀಕರ ಮಗಳನ್ನು 4 ಜನ ಕಿಡ್ನಾಪ್ ಮಾಡಿದ್ದಾರೆ. ಅವರ ತಂದೆ ತಾಯಿಗೆ ಹಣದ ಬೇಡಿಕೆಯನ್ನಿಟ್ಟಿದ್ದಾರೆ. ಹಣ ಕೊಟ್ಟರೂ ಮಗು ಇನ್ನೂ ಮನೆಗೆ ಬಂದಿಲ್ಲ. ಹಣ ತೆಗೆದುಕೊಂಡು ಹೋದವರು ಬದುಕಿಲ್ಲ. ಹಾಗಾದ್ರೆ ಮಗು ಎಲ್ಲಿ? ಮಗು ಮನೆಗೊಂದು ಫೋನ್ ಮಾಡಿ. ಸರ್, ರಿಂಗ್ ಆಗ್ತಾ ಇದೆ. ಹಲೋ, ಯಾರು? ಯಾರು? ನಾನು ಯಾರು ಅಂತ ಹೇಳ, ಇಲ್ಲ ನಿನ್ನ ಮಗು ಬಗ್ಗೆ ಹೇಳ? ಎರಡರಲ್ಲಿ ಯಾವ್ದು ಹೇಳ? ಏಯ್, ಯಾರೋ ನೀನು? ನಾನು ಯಾರು, ನನ್ನ ಪ್ರೊಫೈಲ್ ಏನು ಅಂತ ಗೊತ್ತೇನೋ ನಿನಗೆ? ನೀನು ಯಾರು ಏನು ಅಂತ ಗೊತ್ತಿದ್ದೆ ನಿನ್ನ ಮಗುನ ಕಿಡ್ನಾಪ್ ಮಾಡಿರೋದು. ನಿಮಗೆ ಮಗು ಬೇಕಂದ್ರೆ ಹಣ ಕಳಿಸಿ, ಹಣ ಬೇಕು ಅಂದರೆ ನಿಮ್ಮಿಷ್ಟ. ಪೊಲೀಸು ಗೀಲೀಸು ಅಂತ ಹೋದ್ರೆ ಏನಾಗುತ್ತೆ ಗೊತ್ತಾ? ಏನೋ ಹೇಳ್ತಿದ್ಯಾ? ನಿಂಗೆ ಮಾಡ್ತಿದ್ದೀರೋ? ಏನು ಮಾಡ್ತಿದ್ಯಾ? ಪೊಲೀಸಿಗೆ ಕಾಲ್ ಮಾಡ್ತಿದ್ದೀನಿ. ತಲೆಗಿಲಿ ಕೆಟ್ಟಿದ್ಯಾ ನಿನಗೆ? ಹಲೋ, ನಿನಗೆ ಹಣ ತಾನೇ ಬೇಕು? ನಾನು ತಂದು ಕೊಡ್ತೀನಿ. ಆದರೆ ನನ್ನ ಮಗಳಿಗೇನು ತೊಂದರೆ ಆಗಬಾರ್ದು. ಹೇಳು, ಎಲ್ಲಿಗೆ ತಂದು ಕೊಡಬೇಕು? ಮೊದಲು ದುಡ್ಡು ಅರೇಂಜ್ ಮಾಡು. ಹಾಂ, ಎಲ್ಲಿಗೆ ತರಬೇಕು ಅಂತ ಓಕೆ, ಮೆಸೇಜ್ ಬರುತ್ತೆ. ಓಕೆ. ರೀ, ನಾನು ಬರ್ತೀನಿ. ಬೇಡ ಬೇಡ, ನೀನು ಬರೋದು ಬೇಡ, ನಾನೇ ಹೋಗಿ ಬರ್ತೀನಿ. ಓಕೆ? ಹಲೋ, ನೀನು ಹೇಳಿದ ಲೊಕೇಶನ್ಗೆ ಬಂದಿದ್ದೀನಿ. ಸರಿ, ಹಾಗೆ ಮುಂದೆ ಬಾ. ಲೆಫ್ಟ್ ಲೆಫ್ಟ್, ಮುಂದೆ ಹೋಗು. ಹಾಗೆ ಮುಂದೆ ಹೋಗು. ಎಸ್, ಅಲ್ಲೇ ಇಡು ಬ್ಯಾಗ್ನ. ಇಟ್ಟು ಹೋಗ್ತಾ ಇರು. ಹಾಂ, ಮಗಳು ಮಗಳು ತಾನಾಗೆ ಬಂದು ನಿಮ್ಮ ಮನೆ ಸೇರ್ಕೋತಾಳೆ. ನಿನ್ನನ್ನು ಹೇಗೆ ನಂಬೋದು? ನಿನಗೆ ಬೇರೆ ಚಾಯ್ಸೇ ಇಲ್ಲ.
ಕೇಳಿದ್ದು ಫುಲ್ಲು ದುಡ್ಡು ನನಗೆ ಎಂಜಾಯ್ಮೆಂಟು. ಇಷ್ಟೇ ಸರ್ ನಡೆದಿತ್ತು. ನನಗೆ ಮಗಳು ಮುಖ್ಯ, ಅದಕ್ಕೆ ಹಣ ಕೊಟ್ಟೆ. ಪೊಲೀಸ್ಗೂ ಇನ್ಫಾರ್ಮ್ ಮಾಡಲಿಲ್ಲ. ಈ ಮನೇಲಿ ಮಗು ಇಲ್ಲದೆ ಇರೋದ್ರಿಂದ ಬದುಕೋಕ್ಕಾಗ್ತಿಲ್ಲ ನಾವು. ದುಡ್ಡು ಕೊಟ್ಟಿದ್ದಾಯ್ತು, ಮಗು ಮಾತ್ರ ಮನೆಗೆ ಬಂದಿಲ್ಲ. ನೀವೇನು ಯೋಚನೆ ಮಾಡಬೇಡಿ. ನಿಮ್ಮ ಮಗುನ ತಂದು ಒಪ್ಸೋ ಜವಾಬ್ದಾರಿ ನಂದು. ನಾನೇನು ಬರ್ತೀನಿ. ಸರಿ ಸರ್. ನಮಸ್ಕಾರ. ಕಿಡ್ನ್ಯಾಪ್ ಮಾಡಿದ್ದು 4 ಜನ. ಈ 4 ಜನಕ್ಕೂ ಬುಲೆಟ್ ಗಿಫ್ಟ್ ಕೊಟ್ಟ ಆ 5ನೇ ಕೈ ಯಾವುದು? ಅವನ ಹತ್ರನೇ ಮಗು ಇದೆ.
ಮಗನೇ, ನನ್ನ ಏರಿಯಾಗೆ ಬಂದು ನನ್ನ ಬ್ಯಾಗೆ ಕಿತ್ಕೊಂಡು ಹೋಗ್ತೀಯಾ? ನಾನು ಇಷ್ಟಪಟ್ಟೆ, ರೀಸನ್ ತಿಳಿಯುತ್ತಿಲ್ಲ. ಡೈಲಿ ಇವಳ ನೋಡದಿದ್ರೆ ನಂಗೆ ಯಾಕೋ ನೆಮ್ಮದಿಯಿಲ್ಲ. ಬೇಕು ಬೇಕು ಮಾತಾಡ್ಬೇಕೆನಿಸಿದೆ, ತುಂಬಾ ಲೈಕು ಮನಸ್ಸಿಗೆ ಹಿಡಿಸಿದೆ. ಸೈಕು ಸೈಕು ಕನಸಿಗ ಬಿದ್ದಿದೆ, ಲೊಕ್ಕೋ ಕಿಕ್ಕೋ ಹುಚ್ಚನ್ನು ಹಿಡಿಸಿದೆ. ನಿದ್ದೆ ಕದ್ದು ಓಡುವಂಥ ಕಿನ್ನರಿ, ನಿನ್ನ ನೆರಳಲ್ಲಿ ಬಂದಿ ನಾನು. ಸಾವಿರ ಮಾತನ್ನು ಕಣ್ಣಲಾಡ ರೂಪಸಿ, ನಿನ್ನ ಮೂಗುತಿಯಾಗಲೇನು. ಹುಡುಗಿ ಆರೋ ಚಿಟ್ಟೆ ಕಟ್ಟಿಕೊಟ್ಲು ಕನಸ ಮಾರು ಕಟ್ಟೆ. ಎಷ್ಟು ಪ್ರೀತಿ ಕೊಟ್ಟೆ, ಅಯ್ಯೋ ಶಿವನೇ ನನ್ನೆ ಮರೆತು ಬಿಟ್ಟೆ. ಮತ್ತೆ ಮತ್ತೆ ನೋಡ್ಬೇಕು ಅನ್ಸ್ತಿದೆ, ಹಿಂದೆ ಹಿಂದೆ ಅಲೆಯೋಕೆ ಬಯಸಿದೆ. ಮುಂದೆ ಮುಂದೆ ನೂರಾರು ಕನಸಿದೆ, ಹಿಂಗೆ ಹಿಂಗೆ ಬದುಕೋಕೆ ಖುಷಿ ಇದೆ. ನೋಡೋ 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 ಪ್ರೀತಿಯಲ್ಲಿ ಬಿದ್ದ ಇವನ ಪಾಡು. ರೋಡು 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 ಸುತ್ತುತ್ತಿರುವ ಹಿಡಿದು ಪ್ರೀತಿ ಜಾಡು. ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಮನೆಗೂ ಬರದೆ ಎಲ್ಲಿ ಹೋಗಿದ್ದ ನೀನು? ಮನೆಗೆ ಬರ್ಲಿ, ಮಾಡ್ತೀನಿ. ಲೇ ಇವಳೆ, ಸಾರ್ ಮಿಕ್ಕಿದೆ ಕೊಡೋಣ ಅಂತ ಬಂದೆ. ನನ್ಗೇನ್ ಬೇಡ. ನಿನ್ ಜೊತೆ ತಿರ್ಗಾಡ್ತಾನಲ್ವಾ ಹುಡ್ಗ, ಏನ್ ಮಾಡ್ಕೊಂಡಿದ್ದಾನೆ? ನಿಮ್ಗೆ ಯಾಕೆ ಬೇಕು? ಅಯ್ಯ, ತಾಯಿ ಸತ್ ಮಗಳು ಅಂತ ಹೇಳ್ದೆ ಅಷ್ಟೇ. ಅಣ್ಣ ನೋಡಿದ್ರೆ ಹಂಗೆ, ತಂಗಿ ನೋಡಿದ್ರೆ ಹಿಂಗೆ. ನಮ್ಗೆ ಯಾಕೆ ಬೇಕು ಬೇರೆಯವ್ರ ಮನೆ ವಿಚಾರ? ಹನುಮಂತು ಸರ್, ಆ 4 ಜನದ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಸರ್, ನಮಗೆ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ಆ 4 ಹುಡುಗರು ವರ್ಧನ್ ಕಡೆಯವ್ರು ಸರ್. ವರದ ಕೇಸು ದಾಖಲಾತಿ ಇಲ್ದಂಗೆ ಕ್ರೈಮ್ ಮಾಡೋ ಚಾಣಾಕ್ಷ. ಕ್ರೈಮಲ್ಲೇ ಖುಷಿ ಇದೆ, ಕ್ರೈಮಿಂದ ಬದುಕಿದೆ, ಕ್ರೈಮಲ್ಲೇ ಜಗ ಇದೆ. ಗುಲಾಬಿ,
ಇಡೀ ಬೆಂಗಳೂರೇ ನನ್ನ ಬೆನ್ನು ನೋಡ್ತಿದ್ರೆ ನೀನು ನನಗೆ ಬೆನ್ನು ತೋರಿಸಿ ಓಡೋದಕ್ಕೆ ನೋಡ್ತಿದ್ಯಾ? ಇಲ್ಲ ಅಣ್ಣ, ಇಂಥ ಕೆಲಸ ಮಾಡಲ್ಲ ಅಣ್ಣ. ಜೊತೆಲಿದ್ಮೇಲೆ ಜೈಕಾರ ಹಾಕಬೇಕು, ಜಾಕ್ ಹಾಕ್ಬಾರ್ದು. ಅಲ್ಲ, ನನ್ನೇ ಹೊಡೆದಾಗ್ತೀನಿ ಅಂತ ಊರು ತುಂಬ ಹೇಳ್ಕೊಂಡು ತಿರ್ಗಾಡ್ತಿದ್ಯಾ. ಈಗ ನೋಡಿದ್ರೆ ಬಿಟ್ಬಿಡಿ ಅಂತ ನನ್ನೇ ಕೇಳ್ತಿದ್ಯಾ. ಇನ್ನು ಮುಂದೆ ಈ ಥರ ಮಾಡಲ್ಲ ಅಣ್ಣ, ಬಿಟ್ಬಿಡೋಣ. ನಿಮ್ಮ ಅಪ್ಪ ಸತ್ರೆ ನೀನ್ ತಲೆ ಬಳಸ್ಕೋತೀಯ ಅಂತ ಅನ್ಕೊಂಡ್ರೆ ನಿಮ್ಮ ಅಪ್ಪನೇ ತಲೆ ಬಳಸ್ಕೊಳ್ಳೋ ಕೆಲಸ ಮಾಡ್ಬಿಟ್ಟಿಯಲ್ಲೋ. ಅಣ್ಣ ಬಿಟ್ಬಿಡಿ ಅಣ್ಣ, ನೀವೇನು ಹೇಳಿದ್ರು ಮಾಡ್ತೀನಿ ಅಣ್ಣ. ಏನು ಹೇಳಿದ್ರು ಮಾಡ್ತೀಯಾ? ಹ್ಞೂನಣ್ಣ. ಓಕೆ, ಒಂದು ಕೆಲಸ ಮಾಡು. ಈಗ ನಾನು ಹಾಕೋ ಸಾಂಗ್ಗೆ ಸ್ಟೆಪ್ ಹಾಕ್ತೀಯಾ? ಬಿಟ್ಬಿಡ್ತೀನಿ. ಹಾಕ್ತೀನಣ್ಣ. ಓಯ್, ಹಾಕೋ ಸಾಂಗು. ಮಾಡು ಮಾಡು. ಕಣ್ಣು ಬಿತ್ತು ನಿನ್ನ ಮೈಯ ಅಂದಕ್ಕೆ, ಬ್ರೇಕು ಬಿತ್ತು ಎದೆ ಹಾಕೋ ತಾಳಕ್ಕೆ. ಕಣ್ಣು ಬಿತ್ತು ನಿನ್ನ ಮೈಯ ಅಂದಕ್ಕೆ, ಬ್ರೇಕು ಬಿತ್ತು ಎದೆ ಹಾಕೋ ತಾಳಕ್ಕೆ. ಕಣ್ಣು ಬಿತ್ತು ನಿನ್ನ ಮೈಯ ಅಂದಕ್ಕೆ. ಇನ್ನು ಹಳೆ ಕದರು ಹಂಗೆ ಇದೆಯಲ್ಲ ಅಣ್ಣ. ಕದರು ಯಾರಪ್ಪನ ಮನೆ ಆಸ್ತಿ ಅಲ್ಲ ಕಣೋ, ಪ್ರತಿಯೊಬ್ಬರ ಹತ್ರನೂ ಇರುತ್ತೆ. ಅದು ಇವನ ಹತ್ರ ಇಲ್ಲ. ಏನ್ ಚೆನ್ನಾಗಿ ಮಲಗಿದಾರೋ. ಹಾಕೋ. ಆಯ್ತಾ ನಿದ್ದೆ? ಹೀರೋ ಬಂದ, ನಿಮ್ಮನ್ನು ಹೊಡೆದ, ಬ್ಯಾಗ್ ತಗೊಂಡು ಹೋದ, ಅಷ್ಟ ತಾನೆ? ನಿಮ್ಮನ್ನೆಲ್ಲ ವಿಲನ್ಗಳಂತ ಹೇಳೋದಕ್ಕೂ ಅವಮಾನ ಆಗ್ತಿದೆಯಲ್ರು. ನೆಕ್ಸ್ಟ್ ಯಾರ್ದು ಮಲ್ಗೋ ಕಾರ್ಯಕ್ರಮ? ಏನಿಲ್ಲ, ಇಲ್ಲೇ ಇದಾವಲ್ಲ ಡೆಮೋ ಪೀಸ್ಗಳು. ನೆಕ್ಸ್ಟ್ ಅವನ್ ಸಿಗಲಿಲ್ಲ, ಎಲ್ಲರೂ ಅಂಡರ್ವೇರ್ಲಿರ್ತೀರಾ, ನೆನ್ಪಿಟ್ಕೊಳ್ಳಿ. ನನ್ನ ಮಕ್ಕಳ ಏನ್ರೋ ನಿಮ್ ಕತೆ? ಏನ್ ಸಾಹೇಬ್ರೆ, ಇಷ್ಟು ದೂರ ಬಂದ್ಬಿಟ್ಟಿದ್ದೀರಾ? ಒಂದು ಮಗು ಕಿಡ್ನ್ಯಾಪ್ ಆಗಿದೆ. ಅದೆಲ್ಲ ಒಂದು ಮ್ಯಾಟ್ರ. ಕಿಡ್ನ್ಯಾಪ್ ಮಾಡಿದವರು 4 ಜನನೂ ಬದುಕಿಲ್ಲ. ಇದು ಪಾಯಿಂಟ್. ಯೋಚನೆ ಮಾಡಬೇಕಾದ್ದೆ. ನೀನು ಯೋಚನೆ ಮಾಡಬೇಕಾದ್ದೆ. ಆ ಕಿಡ್ನ್ಯಾಪ್ ಮಾಡಿದ 4 ಜನ ನಿಮ್ಮ ಹುಡುಗ್ರೆ. ಸಾಹೇಬ್ರೆ, ಬೀದಿಲ್ ಹೋಗೋ ನಾಯಿಗಳಿಗೆಲ್ಲ ಒಂದು ಹೊತ್ತು ಊಟ ಹಾಕಿದ ತಕ್ಷಣ ಆ ನಾಯಿಗಳೆಲ್ಲ ನಮ್ಮವಾಗ್ತವ? ನೀವು ಇಲ್ಲಿಗೆ ಬರೋದಕ್ಕೂ ಮುಂಚೆ ಇನ್ಫಾರ್ಮೇಶನ್ ಅಲ್ಲ, ನಿಮ್ಮ ಪೊಲೀಸ್ ಭಾಷೆಯಲ್ಲಿ ಹೇಳಬೇಕು ಅಂದರೆ ಸಾಕ್ಷಿ ಇರಬೇಕಲ್ವಾ ಸಾಹೇಬ್ರೆ? ಸಾಕ್ಷಿ? ಸಾಕ್ಷಿ ಸಮೇತ ಬರ್ತೀನಿ. ಬಂದಾಗ ಎಲ್ಲರನ್ನೂ ಒದ್ದು ಹೇಳ್ಕೊಂಡು ಹೋಗ್ತೀನಿ. ವಾವ್, ಗುಡ್ ಲಕ್. ಥ್ಯಾಂಕ್ ಯು. ಐ ವಿಲ್ ಸಿ ಯು ಸೂನ್. ಏ ಮಂಜು, ಸುಮ್ಮನೆ ನನ್ನ ಹತ್ರ ಚಾಲೆಂಜ್ ಕಟ್ಬೇಡ. ನೋಡ್ತಾ ಇರು, ಒಂದಿನ ನಿಮ್ಮ ಅಣ್ಣನ ಹತ್ರ ಎಲ್ಲ ದುಡ್ಡು ನಾನೇ ಹೊಡ್ಕೊಂಡು ಹೋಗ್ತೀನಿ. ಏನೋ ನಿನ್ ಕತೆ? ಮಗ, ತಲೆ ನೋಯ್ತದೆ, 100 ರೂಪಾಯಿ ಇದ್ರೆ ಕೊಡೋ, 90 ಹಾಕತ್ತೀನಿ. ಏನೋ ಕುಡಿಯೋಕೆ ದುಡ್ಡು ಕೇಳಿ ರಿಂಗಾಡ್ತೀಯಾ? ಹೋಗ್ಲಿ ಬಿಡೋ. ಯಾಕೋ ಇನ್ ಕೊಡ್ತೀಯಾ? ಆಯ್ತು ಹೋಗೋ. ಥ್ಯಾಂಕ್ ಯು ಮಗ.
ಯಾಕ್ರಿ ಗಾಡಿ ನಿಲ್ಸಿದ್ದು? ಸರ್ ಇಲ್ಲೊಬ್ಬ ಬರ್ತಿದ್ದಾನಲ್ಲ ಹಳೆ ಕ್ರಿಮಿನಲ್ ಸರ್ ಅವನು. ಕರ್ಕೊಂಡು ಬನ್ರಿ ಅವನ್ನ. ಏಯ್ ಬಾರ ಇಲ್ಲಿ ಬಾರ. ನಮಸ್ಕಾರ ಸರ್. ಏನು ಮಾಡ್ತಾ ಇದೆಯಾ ಇಲ್ಲಿ? ನಂಗೇನು ಗೊತ್ತಿಲ್ಲ ಸರ್. ಏನು ಗೊತ್ತಿಲ್ಲ? ಬ್ಯಾಗು ಬ್ಯಾಗ ಸರ್ 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 ನಂಗೇನು ಗೊತ್ತಿಲ್ಲ ಸರ್. ಸರ್ ನಂಗೇನು ಗೊತ್ತಿಲ್ಲ ಸರ್. ಸರ್ ಯಾಕೆ ಸುಮ್ಮನೆ ಕರ್ಕೊಂಡು ಹೋಗ್ತಾ ಇದ್ದೀರಾ ಸರ್? ಬ್ಯಾಗ್ ನೋಡಿದ್ಯಾ? ಬ್ಯಾಗು ಡೈಲಿ ನೋಡ್ತೀನಲ್ಲ ಸರ್, ಸ್ಕೂಲ್ ಹುಡುಗರ ಬ್ಯಾಗು. ಅಯ್ಯೋ ಇಷ್ಟು ದೊಡ್ಡದು ಸರ್. ಸರ್ ತಲೆನೋಯ್ತಿದೆ, ಒಂದು ಟೀ ಹೇಳಿ ಸರ್. ಸರ್ ಹಂಗೆ ಒಂದು ದಮ್ಮು. ಈಗ ಹೇಳ್ತೀನಿ ಸರ್. ಇಷ್ಟೇ ಸರ್ ಗೊತ್ತಿರೋದು. ಏಯ್ ದಮ್ಮಾಯ್ತು, ಮುಂದೆ ಹೇಳಕ್ಕೆ ಎಣ್ಣೆ ಗಿಣ್ಣೆ ಬೇಕೇನೋ? ಸರ್ ನಂಗೆ ಇಷ್ಟೇ ಸರ್ ಜ್ಞಾಪಕ ಇರೋದು. ರೀ ಹನುಮಂತ ಸರ್ ಇವನಿಗೆಲ್ಲ ನೆನಪು ಬರೋರ್ಗು ಒಳಗೆ ಹಾಕ್ರಿ. ಆಯ್ತು ಸರ್. ಸರ್ 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 ನಂಗೆ ಅಷ್ಟೇ ಸರ್ ಜ್ಞಾಪಕ ಇರೋದು. ಲೇ, ಬಿಟ್ಬಿಡಿ ಎಳೆ ಸರ್. ಬೀಗ್ರೆ, ಎದ್ದಳ. ಸರ್ 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 ಇಲ್ಲ ಸರ್ ಸರ್ ನೀನು ನೀವು ಹೇಳಿ ಹಾಕೊಂಡು ಸರ್. ಚೆನ್ನಾಗಿ ರುಬ್ಬಿದ್ರೆ ಎಲ್ಲ ನೆನ್ಪು ಬರುತ್ತೆ. ಈ ಅವಳೊಬ್ಳು ಹೇಳು ಚಿನ್ನ. ಬ್ಲೌಸ್ ಹೊಲಿಯಕ್ಕೆ ಹಾಕಿದೀನಿ, ಮನೆಗೆ ಬರ್ಬೇಕಾದ್ರೆ ಸೈಜ್ ನೋಡ್ಕೊಂಡು ತಂದ್ಬಿಡ್ರಿ. ಲೇ ನಿನ್ ಸೈಜ್ ನನ್ಗೇನೆ ಗೊತ್ತು. ಸೈಜ್ ಗೊತ್ತು, ಮುಚ್ಕೊಂಡು ಕೆಲಸ ಮಾಡ್ರಿ. ಸರಿ ಸರಿ ನಮ್ಮ ಸಾಹೇಬ್ರವ್ರೆ, ಆಮೇಲೆ ಫೋನ್ ಮಾಡ್ತೀನಿ. ಫೋನ್ ಕಟ್ ಮಾಡು ನೀನು. ಫಸ್ಟ್ ಫೋನ್ ಕಟ್ ಮಾಡೆ. ಈ ಹೆಂಡ್ತಿದ್ದೀರನ್ನೆಲ್ಲ ಸಾಲಾಗಿ ನಿಲ್ಲಿಸಿ ನಮ್ಮ ಸಾಹೇಬ್ರಿಗೆ ಹೇಳಿ ಎನ್ಕೌಂಟ್ರ್ ಮಾಡಿಸ್ಬಿಡ್ಬೇಕು. ಸರ್ ಹಾಂ ಎತ್ಬಿಡ್ಲಾ? ಇಟ್ಟ ಅಂದರೆ ಏಯ್ ಅಮಿಕೊಂಡಿರೋ ಈ ನನ್ನ ಮಕ್ಕಳದ್ದು ಇದೇ ಆಗೋಯ್ತು. ಚೆನ್ನಾಗಿರ್ಲಿ ಅನ್ಕೊಂಡೆ. ಅನ್ಭವಿಸಿ. ಹಲೋ ಸರ್, ಮಗು ಕಿಡ್ನಾಪ್ ಆಗಿದ್ದ ದಿನನೇ ಹೈವೇಲಿ ಒಂದು ಆಕ್ಸಿಡೆಂಟ್ ಆಗಿದೆ ಸರ್. ಆಕ್ಸಿಡೆಂಟ್ ಆದ ಜಾಗದಲ್ಲಿ ಡೆಡ್ ಬಾಡಿ ಹಾಗೆ ಮಗುದ ಐಡೆಂಟಿ ಕಾರ್ಡ್ ಕೂಡ ಸಿಕ್ಕಿದೆ ಸರ್. ಸರಿ, ನೀವು ಅಲ್ಲೇ ರೀ, ನಾನು ಬರ್ತಾ ಇದ್ದೀನಿ. ಓಕೆ. ಇವನ್ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್? ಸರ್ ಪ್ರೈಮರಿ ಇನ್ವೆಸ್ಟಿಗೇಷನ್ ಏನೂ ಗೊತ್ತಾಗಿಲ್ಲ, ಆದರೆ ಮಗು ಮಾತ್ರ ಅವನ ಜೊತೆ ಇದ್ದಿದ್ದು ಕನ್ಫರ್ಮು ಸರ್. ಗನ್ನು, ID ಕಾರ್ಡು, ಮೊಬೈಲು ನಮಗೆ ಆಕ್ಸಿಡೆಂಟ್ ಸ್ಪಾಟಲ್ಲೇ ಸಿಕ್ತು ಸರ್. ಬೇರೆ ಎವಿಡೆನ್ಸ್ ಸಿಕ್ಕಿದೆಯಾ? ಇಲ್ಲ ಸರ್, ಇದಿಷ್ಟೇ ಸಿಕ್ಕಿದ್ದು. ಇವನ್ ಬಗ್ಗೆ ಏನೇ ಇನ್ಫಾರ್ಮೇಶನ್ಸ್ ಇದ್ರು ಓಕೆ ಸರ್, ನನಗೆ ಮೊದಲು ತಿಳಿಸಿ. ಸರಿ ಸರ್. ಓಕೆ ಸರ್. ಹಾಂ.
ಹಲೋ ಸರ್ ನಾನು ಆ ಆಕ್ಸಿಡೆಂಟಲ್ ಸತ್ತ ಶಾರ್ಪ್ ಶೂಟರ್ ಮೊಬೈಲ್ನ ಕಮಿಷನರ್ ಕೇಳ್ತಾ ಇದ್ದಾರೆ. ಏನು ಮಾಡಲಿ ಸರ್? ಕಮಿಷನರ್ ತಾನೇ ಕೇಳ್ತಾ ಇರೋದು. ಕೊಡ್ರಿ. ಕೊಡೋದಕ್ಕೆ ಮುಂಚೆ ಕಾಲ್ ಡೀಟೇಲ್ಸ್ ಎಲ್ಲ ತಗೊಂಡು ಕೊಡಿ. ಅರ್ಥ ಆಯ್ತಾ? ಓಕೆ ಸರ್. ಸರ್ ಮೊಬೈಲ್. ಥ್ಯಾಂಕ್ ಯು. ಇಟ್ಸ್ ಓಕೆ ಸರ್. ಬರಲ್ಲ ಸರ್? ಒಂದು ನಿಮಿಷ. ಈ ವಿಷಯ ಬೇರೆಲ್ಲೂ ಗೊತ್ತಾಗಬಾರ್ದು. ಖಂಡಿತ ಸರ್. ಬರ್ತೀನಿ ಸರ್. ಸರ್ ಆಕ್ಸಿಡೆಂಟ್ ರಿಪೋರ್ಟ್. ಸರ್ ಇಂಟ್ರೆಸ್ಟಿಂಗ್ ಅಂದ್ರೆ ಆ ಮುಂಬೈ ಶಾರ್ಪ್ ಶೂಟರ್ ಗನ್ನಿಂದಾನೆ ಆ 4 ಜನಕ್ಕೂ ಫೈರ್ ಆಗಿರೋದು. ಮುಂಬೈ ಶಾರ್ಪ್ ಶೂಟರ್ ಎಲ್ಲಿಗಾಕ್ರಿ ಬಂದ? ಗುಡ್ ಆಫ್ಟರ್ನೂನ್ ಸರ್. ಸರ್ ನೀವು ಹೇಳಿದ ಕೇಸ್ ಬಗ್ಗೆ ಒಂದಷ್ಟು ಡೀಟೇಲ್ಸ್ನ ಕಲೆಕ್ಟ್ ಮಾಡಿದ್ದೀನಿ. ಪರವಾಗಿಲ್ಲ ರೀ. ಅದೇನೇನು ಇನ್ಫಾರ್ಮೇಶನ್ ಸಿಕ್ಕಿದೆ ಹೇಳಿ. ಸರ್ ಶಾರ್ಪ್ ಶೂಟರ್ ಬ್ಯಾಕ್ಗ್ರೌಂಡಲ್ಲಿ ಡ್ಯಾನಿ ಇದ್ದಾನೆ ಅನ್ಸುತ್ತೆ. ಡ್ಯಾನಿನಾ? ಡ್ಯಾನಿ ಯಾಕೆ ಬಂದ ಗೊತ್ತಾಗ್ತಾ ಇಲ್ಲ. ಆದರೆ ಮಗು ಹಿಂದೆ ಯಾಕೆ ಬಿದ್ದಿದ್ದಾನೆ ಅದು ಗೊತ್ತಾಗಬೇಕು. ಸರ್ ಡ್ಯಾನಿಯಿಂದ ತುಂಬ ಕಾಲ್ಸ್ ಎಕ್ಸ್ಚೇಂಜ್ ಆಗಿದೆ. ಬಟ್ ಐ ನೋಟಿಸ್ ಸಮಥಿಂಗ್. ಡ್ಯಾನಿ ಕಮಿಷನರ್ ಮಧ್ಯೆ ಕಾಲ್ ಎಕ್ಸ್ಚೇಂಜ್ ಆಗಿದೆ. ಅವರಿಬ್ಬರ ಮಧ್ಯೆ ಏನೋ ನಡೀತಾ ಇದೆ. ಡ್ಯಾನಿ ನಂಬರ್ನ ಟ್ರ್ಯಾಕ್ ಮಾಡ್ತಾನೆ ಇರಿ. ಕಮಿಷನರ್ ನಂಬರು, ಆಫೀಸ್ ನಂಬರು ಎಲ್ಲ ಕಾಲ್ ಡೀಟೇಲ್ಸ್ನ ರೆಕಾರ್ಡ್ ಮಾಡಿ. ಸರ್ ಅದು ತುಂಬ ರಿಸ್ಕ್ ಆಗುತ್ತೆ ಸರ್. ರಿಸ್ಕ್ ಆಗಲ್ಲ ಅಂದ. ರಿಸ್ಕ್ ಇಲ್ಲದೆ ಡಿಪಾರ್ಟ್ಮೆಂಟಲ್ಲಿ ಒಂದು ದಿವಸನೂ ಕೆಲಸ ಮಾಡೋಕ್ಕಾಗಲ್ಲ. ಮೊದಲು ಅದನ್ನು ಅರ್ಥ ಮಾಡ್ಕೊಳ್ಳಿ, ಸರಿನಾ? ಓಕೆ ಸರ್. ದಾಲ್ನ ಆನ್ ಟೈಮ್ನಲ್ಲಿ ಕಲೆಕ್ಟ್ ಮಾಡೋಕ್ಕೆ ಬೆಂಗಳೂರು ರಾಕೇಶ್ಗೆ ಕಾಲ್ ಮಾಡಿ ಹೇಳೋದು ಬಿಟ್ಟು ನಿನ್ನ ಬರ್ತ್ಡೇ ಕೇಕ್ನ ಆರ್ಡರ್ ಮಾಡೋಕ್ಕೆ ಹೋಗಿದ್ದ. ಅಣ್ಣ ದೇವ್ರಾಣೆಗೂ ಕಾಲ್ ಮಾಡಿ ಹೇಳಿದ್ದೀನಣ್ಣ. ನೀನು ಸರಿಯಾದ ಸಮಯಕ್ಕೆ ಕಾಲ್ ಮಾಡಿ ಹೇಳಿದ್ರೆ ಇಷ್ಟೊತ್ತಿಗಾಗಲೇ ಬೊಂಬೆ ನಮ್ಮ ಕೈ ಸೇರಿರೋದು ಗೊತ್ತಾ? ಅಣ್ಣ ಇದರಲ್ಲಿ ನನ್ನ ತಪ್ಪೇನಿಲ್ಲ ಅಣ್ಣ. ರಾಕೇಶ್ ಹೋಗಿದ್ದೆ ಲೇಟ್ ಆಗಿದೆ. ತಪ್ಪೆಲ್ಲ ಅವಂದೇ ಅಣ್ಣ. ಈ ಎಡವಟ್ಟಿಗೆ ನೀನೇ ಕಾರಣ. ತಪ್ಪು ನಿನ್ನಿಂದನೇ ಆಗಿರೋದು. ಈಗೇನ್ ಮಾಡಕ್ಕಾಗುತ್ತಣ್ಣ? ಮಗು ಕಿಡ್ನಾಪ್ ಆಗೋಗಿದೆ. ನೀವೇನ್ ಹೇಳ್ತಿರೋ ಅದನ್ನ ಮಾಡ್ತೀನಣ್ಣ. ಜಾನ್ ಕಾಲ್ ಮಾಡಿದ್ದ. ಡಾಲ್ ಯಾಕಿನ್ನೂ ರೀಚ್ ಆಗಿಲ್ಲ ಅಂತ. ಏನ್ ಮಾಡಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಡೆಲಿವರಿ ಮಾಡೇ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಒಬ್ಬನ ಬರ್ತ್ಡೇ ಕೇಕ್ ಕಟ್ ಮಾಡ್ತೀನಿ. ಇವತ್ತು ನಿನ್ನ ಬರ್ತ್ಡೇ ಅಲ್ಲ, ಸ್ಪೆಷಲ್ ಆಗಿ ಸೆಲೆಬ್ರೇಟ್ ಮಾಡ್ತೀನಿ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಡೆತ್ ಡೇ ಟು ಯು, ಹ್ಯಾಪಿ ಡೆತ್ ಡೇ ಟು ಯು ಡಿಯರ್, ಹ್ಯಾಪಿ ಡೆತ್ ಡೇ ಟು ಯು. ಮುಂದೇನಾಗಿರ್ಬೋದು? ಬ್ಯಾಗು ಸಗತ್ ಭಾರ ಇದೆ. ಇಷ್ಟು ಈಸಿಯಾಗಿ ಒಂದು ಕೋಟೆ ಸಿಕ್ತಲ್ಲ, ಇನ್ನು ಬೇಜಾನ್ ಕೇಳ್ಬೋದಿತ್ತಲ್ಲ.
ಹೇಳೋ ವಿಕ್ಕಿ. ಎಲ್ಲಿದ್ಯೋ? ಒಂದು 5 ಜನ ಹುಡುಗಿರನ್ನ ಹಾಕೊಂಡು ಗೋವಾಗೆ ಬಂದಿದ್ದೀನಿ ಕಣೋ. ಕರೆಕ್ಟಾಗಿ ಹೇಳೋ ಎಲ್ಲಿದ್ಯಾ ಅಂತ. ಪೇಷಂಟ್ಸ್ ಅಪಾಯಿಂಟ್ಮೆಂಟ್ ಎಲ್ಲ ಈಗ ಮುಗೀತು, ಇನ್ನೇನು ಕ್ಲಿನಿಕ್ ಕ್ಲೋಸ್ ಮಾಡ್ಬೇಕಣ. ಅಲ್ಲೇ ಇರೋ. ಅಪ್ಪ ತಂದೆ, ಇಲ್ಲೆಲ್ಲ ಎಣ್ಣೆ ಹೊಡೆಯೋಕ್ಕಾಗಲ್ಲ, ಅರ್ಥ ಮಾಡ್ಕೋ ದಯವಿಟ್ಟು. 5 ನಿಮಿಷ ಬಂದೇ ಇರೋ. ಅರ್ಥ ಮಾಡ್ಕೊ ಮಾರಯ್ಯ. ಹೇ, ಫುಲ್ ಬಾಟ್ಲು ಜೊತೆ ಬರ್ತೀಯ ಅಂತ ನೋಡಿದ್ರೆ ಯಾವುದೋ ಮಗು ಜೊತೆ ಬಂದಿದೆಯಲ್ಲೋ. ಚೆಕ್ ಮಾಡೋ. ಯಾವ್ದೋ ಈ ಮಗು? ನನಗೂ ಗೊತ್ತಿಲ್ಲ. ಕಾರ್ ಆಕ್ಸಿಡೆಂಟಲ್ಲಿ ಈ ಮಗು ಇತ್ತು, ಕರ್ಕೊಂಡು ಬಂದೆ. ಮೊದಲು ಏನಾಗಿದೆ ನೋಡು. ಆಕ್ಸಿಡೆಂಟ್ ಆಗಿರೋದ್ರಿಂದ ಮಗು ಸ್ವಲ್ಪ ನರ್ವಸ್ ಆಗಿದೆ, ಸ್ವಲ್ಪ ಸಮಯ. ಶಿಲ್ ಬಿ ಫೈನ್. ಸರಿ, ಮಗು ಇಲ್ಲೇ ಇರಲಿ, ಅರ್ಧ ಗಂಟೆಲಿ ಬರ್ತೀನಿ. ಲೋ, ನಾನು ಡಾಕ್ಟ್ರು ಕಣೋ, ಕಾಂಪೌಂಡ್ರಲ್ಲ. ಬರ್ತೀನಿರೋ. ಲೋ, ನೆಮ್ಮದಿಯಾಗಿ ಹೋಗಿ 2 ಪೆಗ್ ಹಾಕಿ ಮಲ್ಕೊಳ್ಳೋಣ ಅಂದರೆ ಇದು ಯಾವುದೋ ಎಕ್ಸ್ಟ್ರಾ ಕೆಲಸ ಬೇರೆ. ಎಲ್ಲಿಂದ ಬರ್ತಾರೋ ಈ ಫ್ರೆಂಡ್ಸ್ಗಳೆಲ್ಲ. ಲೋ, ಎಲ್ಲೋಗಿದ್ದೆ? ಅಣ್ಣ ಕಾರ್ ಕೇಳ್ತೀಯಾರೆ, ಕೀ ಕೊಡು. ತಗೋ. ಟೆನ್ಷನ್ ಯಾಕೋ ತಗೋತೀಯಾ? ಇಲ್ಲೇ ಹೋಗಿ ಬರ್ತೀನಿ, ಕೆಲಸ ಇದೆ, ಗಾಡಿ ಕೀ ಕೊಡು. ಓಹೋ, ಈಗ ಮನೆ ನೆನ್ಪಾಯ್ತಾ? ಬಂಗಾರದಂತ ಮನೆ, ಚಿನ್ನದಂತ ತಂಗಿ, ನಿನ್ನ ಮರೆಯಕ್ಕಾಗುತ್ತಾ ಚಿನ್ನ? ಮತ್ತೆ ಕುಡ್ಕೊಂಡ್ ಬಂದಿದ್ಯಾ? ಆ ಸ್ಪೆಲ್ಲಿದ್ರೆ ಆಗಲ್ಲ ನನಗೆ. ಎಷ್ಟು ವರ್ಷ ಆಯ್ತು ಕುಡಿಯೋದು ಬಿಟ್ಟು. ಏನೇ ಮನೆಯೆಲ್ಲ ಡಲ್ ಹೊಡಿತಾ ಐತೆ, ಕೆಲ್ಸಕ್ಕೆ ಹೋಗ್ತಾ ಇಲ್ವಾ? ಹೋಗ್ತಾ ಇದ್ದೀನಿ. ಮತ್ತೆ ಮನೆಯೆಲ್ಲ ಖಾಲಿ ಐತೆ. ಇರೋದೆಲ್ಲ ಮಾರ್ಕೊಂಡು ತಿಂದಿರೋ ತರ ಹೇಳ್ತಾ ಇದ್ದಾನೆ. ಏನ್ ಹೇಳ್ದೆ? ಏನಿಲ್ಲ, ನಾನು ನಿನ್ನ ಹತ್ರ ಒಂದು ವಿಷಯ ಮಾತಾಡ್ಬೇಕು. ಅದೇನು ಹೇಳು ಕಂದ. ನಾನೊಂದು ಹುಡುಗನ್ ಪ್ರೀತಿಸ್ತಾ ಇದ್ದೀನಿ, ಅವನ್ನೇ ಮದ್ವೆ ಆಗ್ಬೇಕು ಅನ್ಕೊಂಡಿದ್ದೀನಿ. ಅಲ್ಲಲ್ಲ, ಯಾವ್ಯಾವ ವಯಸ್ಸಲ್ಲಿ ಏನೇನಾಗ್ಬೇಕೋ ಎಲ್ಲ ಆಗ್ತಾ ಐತೆ. ಒಳ್ಳೆ ಕೆಲಸ ಮಾಡಿದ್ಯಾ. ಇಂಥ ಒಳ್ಳೆ ವಿಷಯನ ಕೂತ್ಕೊಂಡು ಮಾತಾಡೋಣ. ಬಾಮ್ಮ ಬಾ. ಓ, ಇವನೇ ಇರ್ಬೇಕು ಬಾಬಾ ಇದ. ಓ, ಗಂಡು ಬಾಸುಂಡೆ ಒಂದಿಲ್ಲ. ಬನ್ನಿ ಕೂತ್ಕೊಳ್ಳಿ, ಬನ್ನಿ. ಅಣ್ಣ ಕಣ್ಣಲ್ಲೇ ಮಾತಾಡ್ತಾರೆ ಕಳ್ರ. ಅಣ್ಣ ನಾಚಿಕೆ ಸುಂದರಿಗೆ. ಸರಿ, ಅಳಿದ್ರೆ ಏನ್ ಮಾಡ್ಕೊಂಡಿದ್ದೀರಾ? ಸಮಾಜ ಸೇವೆ. ಯಾರ ಸೇವೆ? ಸಮಾಜ ಸೇವೆ. ಓ, ಸೋಷಿಯಲ್ ಸರ್ವಿಸು. ಹೊಟ್ಟೆಗೆ ಏನ್ ಮಾಡ್ಕೊಂಡಿದ್ದೀರೋ? ಹೊಟ್ಟೆಗೂ ಅದರಲ್ಲೇ ಮಾಡ್ಕೊಂಡಿದ್ದೀನಿ. ಓ, ಸರಿ ಆಯ್ತು. ಒಂಥರ ನಮ್ ಜಾತಿ ನೀವು. ಒಳ್ಳೆ ಜೋಡಿ. ನಮ್ಮ ಬೆಣ್ಣೆ ಸರಿ ಇಲ್ಲ, ಡೂಪ್ಲಿಕೇಟು. ಅಬ್ಕಾರಿ ಸ್ವಲ್ಪ ಪ್ರಾಬ್ಲಮ್ಮು. 1 ನಿಮಿಷ ಬಂದ್ಬಿಟ್ಟೆ. ಏನನ್ನ ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಟ್ಟಿರ ಹೋಗ್ಬರೋ ಅಷ್ಟರಲ್ಲಿ. ತಂಗಿ ನಿನ್ನೊಂದು ಪುಟ್ಟ ನಗುವಿದೆ, ಆ ನಗುವಿಗಾಗಿ ತವರು ಕಾದಿದೆ. ನೀನು ಆಡಿ ಬೆಳೆದಂಥ ತೊಟ್ಟಿಲಿಲ್ಲಿದೆ, ತೊಟ್ಟಿಲಿಲ್ಲಿದೆ. ಏನು ನಮ್ಮ ಮಳೆಯಿಂದಿರು ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲಿ ಹಿಂಗೆ ಹರಿದಾಡ್ತಾವ್ರೆ. ಇರಲಿ, ವಿಚಾರಿಸೋಣ. ತಂಗಿ ನಿನ್ನ ಕಾಣದಂತೆ ಮಯವಾದೆನು. ಆ ಥರ ಮುಂಡೆ ತೂಕೆ ನಾನೇ ನಿಂತು ಮದುವೆ ಮಾಡ್ತಾ ಇದ್ನಪ್ಪ. ಎಂಜಾಯ್. ಯಾರ್ದೋ ಮಗು ಇದು? ಮಾಜಿ ಲವರ್ದು, ನಮ್ಮ ಜೊತೆನೇ ಇರ್ಲಿ ಅಂತ. ನಾನು ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ತಾ ಇದೀವೀಗ? ಮೊದ್ಲು ಇಲ್ಲಿಂದ ಹೊರಡೋಣ, ಎಲ್ಲ ಹೇಳ್ತೀನಿ ಮುಂದೆ. ಏನೋ ಮಾಡ್ತಿದ್ಯಾ, ಏನು ಅಂತ ಗೊತ್ತಾಗ್ತಿಲ್ಲ.
ಯಾರ್ ಪುಟ್ಟ ನೀನು? ಏನಾಯ್ತು ಹೇಳು, ಯಾರ ಮಗಳು? ನಿಮ್ ಮನೆ ಅಡ್ರೆಸ್ ಏನಾದ್ರೂ ಗೊತ್ತಾ? ಪುಟ, ಎಲ್ಲಿಗೆ ಹೋಗ್ಬೇಕು ಹೇಳು. ಯಾಕೇನು ಮಾತಾಡ್ತಿಲ್ಲ? ಯಾರು ನೀವೆಲ್ಲ? ನಾವು ನಾವಿರ್ಲಿ, ನೀನ್ ಯಾರು ಪುಟ? ನಾನು ಅವ್ಯುಕ್ತ. ನೋಡಿಲಿ, ಇದಕ್ಕೂ ಮುಂಚೆ ನೀನ್ ಬೇರೆ ಕಾರಲ್ಲಿ ಇದೆಯಲ್ಲ, ಅಲ್ಲಿಗೆ ಹೇಗ್ ಬಂದೆ? ನಾನು ಸ್ಕೂಲಿಗೆ ಹೋಗ್ಬೇಕಾದ್ರೆ ಯಾರೋ 4 ಜನ ಬಂದು ಅಷ್ಟೇ ನನಗೆ ನೆನಪಿರೋದು. ನನಗೆ ಅಮ್ಮ ಬೇಕು. ಹೆದರ್ಬೇಡ ಪುಟ್ಟ, ನಾವು ನಿನ್ನ ಅಮ್ಮ ಹತ್ರ ಕರ್ಕೊಂಡು ಹೋಗ್ತೀವಿ, ಸರಿನಾ? ಪ್ರಾಮಿಸ್? ಪ್ರಾಮಿಸ್. ನನಗೆ ತುಂಬ ಹಸಿವಾಗ್ತಾ ಇದೆ. ಸರಿ ಬಾ. ನನಗೆ ದಿನ ಅಮ್ಮನೇ ತಿನ್ನಿಸ್ತಾ ಇದ್ಲು. ಸರಿ, ಈಗ ನಾನು ತಿನ್ಸ್ಲಾ? ನೀರು ಬೇಕಾ? ತಿನ್ನಿಸ್ತಾ ಇರು, ಬಂದೆ. ಇನ್ನೇನಾದ್ರೂ ಬೇಕಾ ಪುಟ್ಟ? ಬಿಡ್ರೋ, ಬಿಡ್ರೋ ನನ್ನ. ಯಾರು ನೀವೆಲ್ಲ? ವಿಕ್ಕಿ, ವಿಕ್ಕಿ, ವಿಕ್ಕಿ ಬಾ. ಬಿಡ್ರೋ.
ಗಾಡಿ ಕೀ ಕಾಣಿಸ್ತಾ ಇಲ್ಲ ಕಣ. ಯಾಕೋ ಫೋನ್ ಎತ್ತುತ್ತಾ ಇಲ್ಲ? ಯಾಕೋ ಏನಾಯ್ತು? ನನ್ನ ಗ್ರಾಚಾರನೇ ನೆಟ್ಟಿಗಿಲ್ಲ ಕಣೋ. ಹೋದ ಕಡೆ ಎಲ್ಲ ಗಲಾಟೆ ಆಗ್ತಾ ಇದೆ. ನನ್ಗೆ ಉಳ್ಕೊಳಕ್ಕೆ ಜಾಗ ಬೇಕು. ಸರಿ, ಒಂದು ಕೆಲಸ ಮಾಡು. ಮತ್ತೆ ಎಲ್ಲಿಗೆ ಹೋಗೋದೀಗ? ಬಾ, ಎಲ್ಲ ಹೇಳ್ತೀನಿ. ಬೀಸಿದೆ ಕೈ ಬೀಸಿದೆ ಸೆಳೆಯುವ ಸಂಬಂಧವು ಅತಿಯಾಗಿದೆ ಅನುಬಂಧವು. ಮಳೆ ಹನಿ ಒಂದು ಈ ಭೂಮಿ ಸೇರಿದಂತೆ, ಈ ನದಿ ಸುತ್ತಿ ಸುತ್ತಿ ಸಾಗರ ಹುಡುಕುವಂತೆ, ಜೀವನವೇನೆ ಒಂದು ಆ ದೇವರಾಟದಂತೆ, ಈ ಕಾಲವೇನೆ ಬಂದು ಉತ್ತರ ನೀಡಿದಂತೆ. ಕವರ ಎದೆಯ ಬಡಿತಗೆ, ಈ ಗರುಡ ಬಳ್ಳಿಯ ಸೆಳೆತಕ್ಕೆ, ಹಂಬಲಿಸುವ ಮಮತೆಯ ತುಡಿತಕ್ಕೆ, ಇಲ್ಲೆಲ್ಲೂ ಇಲ್ಲ ಹೋಲಿಕೆ. ಮಗು ಎಲ್ಲಿ? ಒಳಗ್ ಮಲಗ್ಸಿದೀನಿ. ಯಾರೋ ಇವರಲ್ಲ? ನನಗೇನು ಗೊತ್ತು? ಒಂದು ಪೊಲೀಸ್ ಅವ್ರು ನಮ್ಮನ್ನ ಚೇಸ್ ಮಾಡಬೇಕು, ಇಲ್ಲ ಆ ಮಗುವಿನ ಮನೆಯವ್ರು ನಮ್ಮನ್ನ ಚೇಸ್ ಮಾಡಬೇಕು. ಆದ್ರೆ ಇವರಲ್ಲೇ ಯಾರೋ? ನನಗೇನು ಗೊತ್ತು? ನಿನಗೆಷ್ಟು ಗೊತ್ತೋ ಅಷ್ಟೇ ನನಗೂ ಗೊತ್ತಿರೋದು. ನಿನ್ನ ಅಡ್ರೆಸ್ ಮಿಸ್ ಆಗಿ ಲಕ್ಷ್ಮಿ ಬಂದ್ಲು ಅಂದಾಗ್ಲೇ ಅನ್ಕೊಂಡೆ ನಾವು ಅಡ್ರೆಸ್ ಇಲ್ದಿರೋ ಜಾಗದಲ್ಲಿ ಅಲಿಬೇಕಾಗತ್ತೆ ಅಂತ. ಹಾಗೆ ಅಲಿತಿದೀವಿ. ಅಮ್ಮ ತಾಯಿ, ಡ್ರೈವ್ ಮಾಡಿ ಮಾಡಿ ಸುಸ್ತಾಗಿದ್ದೀನಿ. ಬೆಳಗ್ಗೆ ಬೇರೆ ಬೇಗ ಎದ್ದು ಹೋಗ್ಬೇಕು. ಮಲ್ಕೋ, ಬೆಳಗ್ಗೆ ಎದ್ದೆಲ್ಲ ಮಾತಾಡೋಣ. ಬೊಗಳ ಲೋ ಕಪ್ಪೆ, ಇಲ್ಲೇನ್ ಮಾಡ್ತಿದ್ಯಾ? ಬಾರೋ. ಏಯ್, ಯಾರೋ ನಿನ್ನ? ವಿಕ್ಕಿ, ನೀನೇನೋ ಇಲ್ಲಿ? ಬಾರೋ, ಎಣ್ಣೆ ಹೊಡ್ಯೋಕೋಗೋಣ. ದಿನ ಇದೇ ಕೆಲಸ ಆಗೋಯ್ತು ನಿಂದು. ಬಾರೋ, ಹತ್ತೋ. ನಾನು ವಾಕಿಂಗಲ್ಲೇ ಒಯ್ತಾ ಇದ್ದೆ, ಸುಮ್ಮನೆ ತೊಂದರೆ ತಗೋತೀಯ. ನೀನು ತೂರಾಡ್ಕೊಂಡು ಹೋಗೋದ್ರಲ್ಲಿ ಬೆಳ್ಳಂ ಬೆಳಗಾಗ್ಬಿಡುತ್ತಷ್ಟೇ. ಮುಚ್ಕೊಂಡು ಕೂತ್ಕೊಳ್ಳೋ. ನೀನೇನೇ ಹೇಳ, ನಾನು ವಾಕಿಂಗ್ ಮಾಡ್ಕೊಂಡು ಹೋಗೋದೇ ಸರಿ. ಈ ಕಾರಲ್ಲೆಲ್ಲ ಕೂತ್ರೆ ಹೊಟ್ಟೆ ತೊಳಸುತ್ತೆ ಕಣ. ನೀನೇನು ಮಾಡೋಕ್ಕಾಗುತ್ತೆ? ಓಸಿ ಬೀರು, ಎಸಿ ಕಾರು, ಹಂಗೆ ಆಡ್ಸತ್ತಷ್ಟೆ. ಇರೋ, ಒಂದ್ ಸೆಕೆಂಡ್ ಇರೋ. ಗಾಡಿ ನಿಲ್ಸಿನಿರು, ಸ್ವಲ್ಪ ತಡ್ಕೊಳ್ಳೋ. ಗಾಡಿ ನಿಲ್ಸಿನಿ.
ಏಯ್ ಇಷ್ಟೇ ಸರ್ ನಡೆದಿದ್ದು. ಸರ್ ಬಿಟ್ಬಿಡಿ ಸರ್. ನಿಜ ಹೇಳಿದ್ರೆ ಖಂಡಿತ ಬಿಟ್ಬಿಡ್ತೀನಿ ಸರ್. ನನ್ನ ತಾಯಣೆಗೂ ಗೊತ್ತಿರೋದು ಇಷ್ಟೇ ಸರ್. ಫೋಟೋ ಏನಾದರೂ ಇದೆಯಾ? ಫೋನ್ ನಂಬರ್ ಇದೆ ಸರ್. ಹನುಮಂತು. ಎಸ್ ಸರ್. ಬರ್ಕೊಳ್ಳಿ. 974059 ಸರ್. ಕಾಲ್ ಮಾಡ್ರಿ ನನ್ನ ಮಗನಿಗೆ. ಸರ್ ಸ್ವಿಚ್ ಆಫ್ ಬರ್ತಿದೆ ಸರ್. ಯಾರು ಅಂತ ಸರಿಯಾಗಿ ತಿಳ್ಕೊಳ್ಳಿ. ಸರಿ ಸರ್. ಎಲ್ಲ ಕಡೆ ಇನ್ಫಾರ್ಮೇಶನ್ ಪಾಸ್ ಮಾಡಿ. ಆಯ್ತು ಸರ್. ಸಿಕ್ಕಿದ್ರೆ ಶೂಟ್ ಮಾಡಿ ಬಿಸಾಕಿ ಆ ಬಡ್ಡಿ ಮಗನ್ನ. ಓಕೆ ಸರ್. ಕಿಡ್ನ್ಯಾಪ್ ಮಾಡ್ತಾನಂತೆ. ಕಿಡ್ನ್ಯಾಪ್. ಛೇ, ಸರಿಯಾದ ಟೈಮಿಗೆ ಕೈ ಕೊಡ್ತು. ತಮ್ಮ ಎಷ್ಟೊತ್ತಾಗತ್ತೆ? ಇನ್ನೊಂದು 10 ನಿಮಿಷ ಆಗೋಗುತ್ತೆ ಸರ್. ಬೇಗ ಮಾಡಪ್ಪ. ಆಗೋಯ್ತು ಸರ್, ಇನ್ನೇನು ಮುಗೀತು. ಎಷ್ಟಾಯ್ತು? ಆಯ್ತು ಸರ್. 150 ರೂಪಾಯಿ ಸರ್. ಇವನೇ ಇರ್ಬೋದಾ? ಏಯ್ ದಮ್ ಕೊಡೋ. ತೋಣ. ಒಂದೇ ಒಂದು ಕೊಡೋ. ಸರಿ. ಬಸ್ಸು ನಿನ್ನಿಂದ ಒಂದು ಕೆಲಸ ಆಗ್ಬೇಕು. ಹೇಳಿ ಬಸ್ಸು. ಫೋಟೋ ಕಳಿಸಿದ್ನಲ್ಲ. ಫೋಟೋ ಕಳಿಸಿರೋದು ಯಾರಿಗೆ ಬಸ್ಸು? ಊರ್ ಬಸ್ಸನ್ಗೆ ಬಸ್ಸು. ಊರು ತುಂಬ ಸುತ್ತುತ್ತೆ, ಸುಮ್ಮನೆ ಸುತ್ತಲ್ಲ, ಅಬ್ಸರ್ವ್ ಮಾಡ್ತಾ ಸುತ್ತುತ್ತೆ. ತಲೆ ಕೆಡಿಸ್ಕೊಂಬೇಡಿ, ಕೆಲಸ ಆಯ್ತು ಅನ್ಕೊಳ್ಳಿ. ಹಂಗೆ ನಮ್ಮನ್ ಮರಿಬೇಡಿ ಬಸ. ಮೊದಲು ಕೆಲಸ ಜೊತೆಲಿ ಮಗು ಇದೆ, ಆ ಮಗು ನನಗೆ ಬೇಕು. ಓಕೆ ಬಸ್. ಮಗನೇ ಡೀಲ್ ಆಗಲಿ. ಒಂದು ಪ್ಯಾಕ್ ಅಲ್ಲ, ಬಂಡ್ಲ್ ತಗೊಂತೀನಿ. ಹಳೆ ಲೆಕ್ಕಕ್ಕೆ ಬರ್ಕೋ. ಅಯ್ಯೋ, ಈಗಿರೋ ಲೆಕ್ಕನೇ ತೀರ್ಸಿಲ್ಲ. ಏಯ್, ಮಗು ಇಲ್ಲೇ ಎಲ್ಲೋ ಇದೆ. ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರ್ದು. ನಮ್ಮನ್ನ ಕಣ್ ತಪ್ಪಿಸಿ ಓಡಾಡ್ತಾ ಇದೆ. ಒಂದು ನಿಮಿಷ ಇರೋ. ಏಯ್, ಮಗು ನಮ್ಮ ಏರಿಯಲ್ಲ ಇದೆ. ಓಕೆ ಬಸ್. ಆದಷ್ಟು ಬೇಗ ಆಡಿರಿ. ಸರಿ ಬಸ್. ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ. ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ ಇವತ್ತು. ಮಗು ಸಿಕ್ಕೇ ಸಿಗುತ್ತೆ ಬಸ್. ಹೇ, ಮಗು ಅಲ್ಲಿದೆ. ಏಯ್, ಆ ಮಗನ್ ಇಲ್ಲೇ ಎಲ್ಲ ನೋಡ್ದೆ ಕೊಂಡ್ರು. ಇಲ್ಲೆಲ್ಲ ಬಚ್ಚಿಟ್ಕೊಂಡಿದ್ದಾರೆ. ಏಯ್, ನೀನ್ ಆ ಕಡೆ ಹೋಗೋ. ಏಯ್, ನೀನ್ ಆ ಕಡೆ ನೋಡಲ್ಲ. ಏಯ್, ನೀನ್ ಆ ಕಡೆ ಹೋಗೋ.
ಎಲ್ಲೂ ಸಿಗ್ಲಿಲ್ವಾ? ಇಲ್ಲ ಅಣ್ಣ ಎಲ್ಲೂ ಕಾಣಿಸ್ಲಿಲ್ಲ. ನೀನ್ ಆ ಕಡೆ ಹೋಗೋ. ಏಯ್ ನೀವು ಈ ಕಡೆ ಹೋಗ್ರೋ. ಏಯ್ ನೀನ್ ಅಲ್ಲೋಗೋ. ನಿನಗೆ ಹೊಡೆದೋಣ ಹೋಗೋ. ಹೇಳ ಬಾಸ್ ಮಗು ಮತ್ತೆ ಮಿಸ್ ಆಗೋಯ್ತು ಬಾಸ್. ಶಿಟ್, ಬೇಬಿ ಮತ್ತೆ ಮಿಸ್ ಆಯ್ತು. ಡ್ಯಾನಿ, ನೀನ್ ಮಾಡ್ತಾ ಇರೋದು, ಇಲ್ಲಿ ನಡೀತಾ ಇರೋದು ನನಗೆ ಯಾವುದೂ ಸರಿ ಕಾಣ್ತಾ ಇಲ್ಲ. ನಾನೇ ನೋಡ್ಕೊಳ್ತೀನಿ. ಅವಳೇ ನನ್ನ ಜೀವ. ಅವಳನ್ನ ಬಿಟ್ಟು ಬದುಕಕ್ಕಾಗಲ್ಲ ಅಣ್ಣ. ಅವಳಿಲ್ದೆ ಈ ಮನೇಲಿ ಒಂದು ನಿಮಿಷನೂ ನಂಗೆ ಇರೋಕ್ಕಾಗ್ತಿಲ್ಲ ಅಣ್ಣ. ಎಲ್ಲ ಸರಿನಮ್ಮ, ನಿನಗಾಗ್ತಿರೋ ಸಂಕಟ ನನಗೆ ಅರ್ಥ ಆಗುತ್ತೆ. ನೀವೇನು ಮಾಡ್ತಿರೋ ಬಿಡ್ತಿರೋ ನಂಗೆ ಗೊತ್ತಿಲ್ಲ. ನನ್ನ ಮಗಳು ಬೇಕಷ್ಟೇ. ಆಯ್ತು, ನೀನೇನು ಯೋಚನೆ ಮಾಡಬೇಡಮ್ಮ, ಸಮಾಧಾನ ಮಾಡ್ಕೊ. ಅವಳನ್ನ ಹುಡುಕ್ಸೋ ಜವಾಬ್ದಾರಿ ನಂದು. ನನ್ನನ್ನು ನಂಬು. ಏನು ಮಾಡ್ತೀಯೋ ನಂಗೆ ದಿಕ್ಕೆ ತೋಚ್ತಾ ಇಲ್ಲ ಅಣ್ಣ. ಮಗುನ ಪೊಲೀಸ್ನವ್ರಿಗೆ ಒಪ್ಸಿದ್ರೆ ಹೇಗೆ? ಅದೆಲ್ಲ ಏನು ಬೇಡ. ಏಯ್ ಹೊರಡಪ್ಪ ಜಲ್ದಿ. ಮೂವ್ ಮಾಡ. ಹೊರಡ. ವಿಕಿ, ಪೊಲೀಸ್. ಪೇಪರ್ ಎಲ್ಲ ಕರೆಕ್ಟಾಗಿದೆ. ನೀವು ಹೋಗ್ರಿ. ನೋಡು, ಪೊಲೀಸ್ ಪೊಲೀಸ್ ಅಂತಿದ್ಯಲ್ಲ, ಎಲ್ಲ ಕಡೆ ಪೊಲೀಸೇ ಇದ್ದಾರೆ. ಹೇಗೋದ್ರು ಎಲ್ರ ದೃಷ್ಟಿಯಲ್ಲಿ ನಾವೇ ಕಿಡ್ನಾಪರ್ಸ್. ಜೈಲು ಊಟ ಪಕ್ಕ ನಮ್ಗೆ. ಸ್ವಲ್ಪ ಸುಮ್ಮನೆ ಇರ್ತೀಯಾ? ಆ ಥರ ಎಲ್ಲ ಏನಾಗಲ್ಲ. ವಿಕಿ, ಕಾನಲ್ಸು. ಒಂದ್ ನಿಮಿಷ. ಯಾಕೆ, ಏನಾಯ್ತು?
ವಿಕ್ಕಿ ಏನ್ ನಡೀತಿದೆ? ಯಾರು ಇವರಲ್ಲ? ಗೊತ್ತಿಲ್ಲ ಅಂತ ಮಾತ್ರ ಹೇಳ್ಬೇಡ. ಅಲ್ಲಿ ಡಾಬಾ ಹತ್ರ ಅವ್ರು ಯಾರೋ, ಇಲ್ಲಿ ಇವ್ರು ಯಾರೋ, ಸಿಕ್ಕಿದ ಕಡೆ ಸಾಯ್ಸಕ್ ರೆಡಿಯಾಗಿ ನಿಂತಿದ್ದಾರೆ. ನೀನ್ ಬರೀ ದುಡ್ಡಲ್ಲ, ದುಡ್ಡಿನ ಜೊತೆ ಸಾವ್ನು ಕರ್ಕೊಂಡ್ ಬಂದಿದ್ಯಾ. ನಾನು ದುಡ್ಡು ಸಿಗತ್ತೆ ಅಂತ ಹೋಗಿರ್ಲಿಲ್ಲ. ಅಲ್ಲಿ ಆಕ್ಸಿಡೆಂಟ್ ಆಗಿತ್ತು, ಮಗು ಇತ್ತು, ಮಗು ಜೊತೆಗೆ ದುಡ್ಡು ಇತ್ತು. ಅದು ಅಲ್ಲದೆ ಮಗುನ್ ಬಿಟ್ಬಿಟ್ಟು ದುಡ್ಡು ತರಕ್ ಆಗ್ತಿರ್ಲಿಲ್ಲ. ನೀನ್ ಹೀಗೆ ದೇವ್ರಾಗ್ಬೇಕು ಅಂತಿದ್ರೆ ಆದಷ್ಟು ಬೇಗ ನಮ್ನು ದೇವ್ರ ಹತ್ರ ಕಳಿಸ್ಬಿಡ್ತೀಯ ಅಷ್ಟೇ. ಟೆನ್ಷನ್ ಮಾಡ್ಕೋಬೇಡ, ಮಗು ಸೇಫ್ಟಿನೇ ಮುಖ್ಯ ಅಲ್ವಾ? ವಿಕ್ಕಿ ಅಲ್ಲಿ ಪುಟ್ಟ, ಅಮ್ಮ ನೆನ್ಪಾಗ್ತಿದ್ದಾರಾ? ನಾವಿಬ್ರು ನಿನ್ನ ಅಮ್ಮನ ಹತ್ರ ಸೇರಿಸ್ತೀವಿ, ಓಕೆನಾ? ನಮ್ಮ ಸಿಚುವೇಶನ್ ಹೇಗಾಗಿದೆ ಅಂದರೆ, ಒಂದು ಕಡೆ ರೌಡಿಗಳು ನಮ್ಮ ಹಿಂದೆ ಬಿದ್ದಿದ್ದಾರೆ, ಯಾಕೆ ಬಿದ್ದಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಇನ್ನೊಂದು ಕಡೆ ಪೊಲೀಸ್ನವರು ನಮ್ಮನ್ನೇ ಫಾಲೋ ಮಾಡ್ತಿದ್ದಾರೆ. ಜೊತೆಗೆ ಈ ಮಗು ಬೇರೆ, ಎಲ್ಲಾರ ಕಣ್ಗೂ ನಾವೇ ಕಿಡ್ನಾಪರ್ಸ್ ಆಗ್ಬಿಟ್ಟಿದೀವಿ. ಇವಾಗ ಮಗುನ್ ಎಲ್ಲಿ ಅಂತ ಬಿಡೋದು? ಎಲ್ಲ ಕಡೆ ಪೊಲೀಸರೇ ಇದ್ದಾರೆ. ಅಂಕಲ್, ನಾನು ಇಲ್ಲಿಗೆ ಬಂದಿದ್ದೆ. ಯಾವಾಗ? ನಮ್ಮ ಅಪ್ಪನ ಫ್ಯಾಕ್ಟ್ರಿ ಇಲ್ಲೇ ಇರೋದು. ಒಂದು ಕೆಲಸ ಕೊಟ್ರೆ ನೆಟ್ಟಿಗೆ ಮಾಡೋಕ್ಕಾಗಲ್ಲ. ದುಡ್ಡು ನಿಮ್ಮ ಅಪ್ಪ ಕೊಡ್ತಾನೆ. ಈ ಫೈಲ್ನ ಅವನಿಗೆ ತೊಗೊಂಡೋಗಿ ಕೊಡು. ಆದಷ್ಟು ಬೇಗ ಈ ಫೈಲ್ನ ಅವನಿಗೆ ತಲುಪಿಸೋ. ಅರ್ಥ ಆಯ್ತಾ? ಒಂದು ಹೇಳಿದ್ರೆ ಇನ್ನೊಂದು ಮಾಡ್ತೀರಾ, ಇಡಿಯಟ್ಸ್. ನಮಸ್ತೆ ಸರ್. ಏನಾಯ್ತು? ಮಗಳು ಸಿಕ್ಕಿದ್ಲಾ? ಸಿಕ್ಕಿಲ್ಲ. ನೀನು ಹೇಳಿದೆ ಅಂತ ಕಿಡ್ನಾಪರ್ಸ್ಗೆ ಹಣ ಕೊಟ್ಟೆ, ಮಗಳು ಬರಲಿಲ್ಲ. ಏನು ಮಾಡಲಿ ಈಗ? ನನ್ನ ಮಗಳಿಗೆ ಏನಾಗಿದೆಯೋ ಏನೋ. ಏನು ಮಗು ಅಂತ ಕೂಗಾಡ್ತಾ ಇದೆಯಾ? ಆ ಮಗು ಸಿಕ್ಕಿಲ್ಲಂದ್ರೆ ನಿನ್ನ ತಲೆನೂ ಹೋಗುತ್ತೆ, ನನ್ನ ತಲೆನೂ ಹೋಗುತ್ತೆ. ಆ ಮಗು ನಿಂದಾಗಿದ್ದಕ್ಕೆ ಬಿಟ್ಟಿದ್ದೀನಿ, ಇಲ್ಲ ಅಂದರೆ ನನ್ನ ಮಗುನ ಏನು ಮಾಡ್ತಿದ್ದೆ? ಸಾಯಿಸ್ತಿದ್ಯಾ? ಪಪ್ಪ, ಸಾಯಿಸು, ಯೋಚನೆ ಮಾಡಬೇಡ, ಸಾಯಿಸು. ಆ ಮಗುಗೆ ಅಪ್ಪನಾಗಿ ಇನ್ನು ಎಷ್ಟು ದಿನ ಅಂತ ಒಳ್ಳೆಯವನಾಗಿ ಮುಖವಾಡ ಹಾಕೊಂಡು ಓಡಾಡ್ಲಿ. ಮಗುಗೇನಾದರೂ ಪರವಾಗಿಲ್ಲ, ಅದಕ್ಕಿಂತ ಮೊದಲು ನನಗೆ ಬ್ಯಾಗ್ ಮುಖ್ಯ, ಮತ್ತೆ ಡ್ಯಾನಿಗೆ ಡಾಲ್ ಸೇರಬೇಕು. ಇದಕ್ಕೆ ಯಾರ ಅಡ್ಡ ಬರಲಿ, ಏನೇ ಆಗಲಿ, ನಮ್ಮ ತಲೆ ಉಳಿಬೇಕು ಅಂದರೆ ಇನ್ನೊಬ್ಬನ ತಲೆ ತೆಗೆಯೋದ್ರಲ್ಲಿ ತಪ್ಪೇ ಇಲ್ಲ. ತೆಗಿ. ಇಷ್ಟು ಹೇಳಿದೆಯಲ್ಲ, ಇನ್ನು ನಿನ್ನ ಕೆಲಸ ಆಯ್ತಂತ ತಿಳ್ಕೊ. ಓಕೆ. ಇಯರಿಂಗ್ ಏಡ್ ನನ್ನ ಮಗಳದು. ಅವಳ್ದು ಹೇಗೆ ಇಲ್ಲಿ ಬಂತು? ನನ್ನ ಮಗಳು ಇಲ್ಲೇ ಎಲ್ಲೋ ಇರಬೇಕು. ಮಲ್ಗಮ್ಮ.
ನಿದ್ರೆ ಬರ್ತಿಲ್ವಾ? ಮಲ್ಗೋ ಪುಟ್ಟ, ಮಲ್ಕೋ. ನನ್ನ ಜೀವನ ಎಷ್ಟು ಚೆನ್ನಾಗಿತ್ತು. ನನ್ನೇ ಬಿಟ್ಟು ಆಡ್ತಿರಲ್ರೋ. ಹಾಕೋ, ಮುಖ ಏನ್ ನೋಡ್ತೀಯಾ? ನನಗೂ ಹಾಕೋ. ಗೊತ್ತಿದ್ದು ಯಾಕೆ ಬಾವಿಗೆ ಬೀಳೋದು ಅಂತ. ಅಷ್ಟೊಂದು ಭಯನಾ? ಏನ್ ಅಷ್ಟೊಂದು ಬಿಲ್ಡಪ್ ಅಂತೀಯಾನೆ? ರಾಜ ರಾಣಿನ ಕೈಯಲ್ಲಿ ಇಟ್ಕೊಂಡು ಓಡಾಡ್ತೀಯಾನ? ಏ ಅಣ್ಣ ಹೇಳ್ತಿದಾರಲ್ಲ, ಹಾಕೋ. ಕೆಂಚ, ನಿನಗೆ ಜಾಗ ಗೊತ್ತಿಲ್ಲ, ಹೊಸಬ ನೀನು, ಸುಮ್ಮನಿರು. ನಾವು ನೋಡ್ದಿರೋ ಆಟಗಾರನ? ಹಾಕ ಅವನಿಗೆ. ಹೊಡಿತಾ ನೀರು ಒಡಿಸ್ಕೋ. ಶೋ ಸೋಲಕ್ಕೆ ಇಷ್ಟೊಂದು ಬಿಲ್ಡಪ್ ಬೇಕಿತ್ತಾ? ಹಾಕೋ ಇನ್ನೊಂದು ಆಟನಾ? ಹ್ಞೂ ಹಾಕೋ. ಬೇಜಾರು ಯಾಕೋ ಮಾಡ್ಕೊಳ್ತೀರಾ? ತಗೊಳ್ಳಿ, ಬಿರಿಯಾನಿ ತಿನ್ಕೊಳ್ಳಿ, ಮಜಾ ಮಾಡಿ. ಹಣೆ ಬರ್ಕ್ ಮಿಕ್ಕಿದೆ ಇಷ್ಟು. ಸುಮ್ಮನೆ ದುಡ್ಡಿಗೆ ಆಸೆ ಪಟ್ಟು ಜೀವನನೇ ಹಾಳು ಮಾಡಿಕೊಂಡೆ. ತಲೆ ಕೆಟ್ಟು ಗೊಬ್ಬರ ಆಗೋಗ್ಬಿಟ್ಟಿದೆ. ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಛೇ, ಬನ್ನಿ ಪ್ರಭಾಕರ್. ಕೇಸ್ ಫೈಲ್ಸ್ ನೀವು ಪರ್ಮಿಷನ್ ಕೊಟ್ಟರೆ ಕ್ಲೋಸ್ ಮಾಡ್ತೀನಿ. ಐ ವಿಲ್ ಗಿವ್ ಯು ಫುಲ್ ಸಪೋರ್ಟ್. ಈ ಕೇಸಲ್ಲಿ ಯಾರೇ ಇನ್ವಾಲ್ವ್ ಆಗಿದ್ರು ಅವ್ರನ್ನೆಲ್ಲ ಅರೆಸ್ಟ್ ಮಾಡಿ ಒಳಗಾಕಿ. ಎಸ್ ಸರ್. ಅರೆಸ್ಟ್ ಅಲ್ಲ, ಎನ್ಕೌಂಟರ್ ಮಾಡಿ. ಈ ಕೇಸಲ್ಲಿ ಯಾರೇ ಇದ್ರು, ಯಾರೇ ಇನ್ವಾಲ್ವ್ ಆಗಿದ್ರು, ನನ್ನ ಮಗು ತಂಟೆಗೆ ಬಂದವ್ರನ್ನ ಸುಮ್ಮನೆ ಬಿಡಬೇಡಿ. ಗೋ ಅಹೆಡ್. ಥ್ಯಾಂಕ್ ಯು ಸರ್. ವಧೆ ತಿನ್ಕೊಬಂದು ನನ್ನ ಹತ್ರನೇ ಕತೆ ಹೇಳ್ತಿರಲ್ಲ ನನ್ನ ಮಕ್ಕಳ್ರ. ನಾನೇನು ಕಿವಿನಲ್ಲಿ ಹೂವು ಇಟ್ಕೊಂಡಿದ್ದೀನಿ ಅನ್ಕೊಂಡಿದ್ದೀರೇನೋ ಐವಾನ್ಗಡ. ಅಣ್ಣ ಕ್ಷಮಿಸ್ಬಿಡೋಣ. ಕ್ಷಮಿಸ್ಬೇಕಾ? ನಿಮ್ಮಂಥವ್ರನ್ನೆಲ್ಲ ಮತ್ತೆ ಕ್ಷಮಿಸ್ಬೇಕಾ? ನಿಮ್ಮಿಂದ ಎಷ್ಟು ಲಾಸ್ ಗೊತ್ತಾ ಅಣ್ಣ? ನಮ್ಗೆ ಇನ್ನೊಂದು ಚಾನ್ಸ್ ಕೊಟ್ಟು ನೋಡ್ಬಾರ್ದ ಅಣ್ಣ? ಹ್ಞೂ ಅಣ್ಣ, ಇದೊಂದ್ಸಲ ಕ್ಷಮಿಸ್ಬಿಡೋಣ. ಕ್ಷಮಿಸ್ಬೇಕು. ಕ್ಷಮಿಸೋಣ. ಒಂದು ಚಾನ್ಸ್ ಅಂತೂ ಕೊಡಲೇಬೇಕು. ಕೊಡೋಣ. ಬೆಂಗಳೂರು ಡಾನ್. ಏನ್ ಕಮಿಷನರ್ ಸರ್, ಕ್ರಿಮಿನಲ್ಸ್ಗಳನ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗೋದು ಬಿಟ್ಬಿಟ್ಟು ನನ್ನ ಅಡ್ಡಕ್ಕೆ ಯಾಕೆ ಕರ್ಕೊಂಡು ಬಂದಿದ್ದೀರಾ? ಮುಂಬೈಯಲ್ಲಿ ಯಾವ ಡೀಲು ಸಿಕ್ಕಿಲ್ಲ ಅನ್ಸುತ್ತಣ, ಇಲ್ಲಿ ಯಾವ್ದಾದ್ರೂ ಸಿಗುತ್ತೇನೋ ಅಂತ ಹುಡಿಕೊಂಡ್ ಬಂದಿರ್ಬೇಕಣ. ನಿಮ್ಮ ಆಕ್ಷನ್ಗಳಿಗೆ ರಿಯಾಕ್ಷನ್ ಕೊಡಕ್ ಬಂದಿಲ್ಲ.
ಈ ವಿಷಯದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ನಾನ್ ಕಂಫರ್ಟಬಲ್ ಆಗಿರಲ್ಲ. ವಿಷಯ ಅಂದ್ರೆ 2 ಥರ ಇರುತ್ತೆ. ಒಂದು ಮಾತಾಡಿ ಬಗೆಹರಿಸ್ಕೊಳಂಗಿರ್ಬೇಕು, ಎರಡನೇದು ಹೊಡೆದಾಡಿ ಸಾಯಂಗಿರ್ಬೇಕು. ನನಗೇನೋ ಎರಡನೇದ್ರಲ್ಲಿ ತುಂಬ ಕಂಫರ್ಟಬಲ್. ಯಾವ್ದು ಬೇಕು ಅನ್ನೋದನ್ನ ನೀನೇ ತೀರ್ಮಾನ ಮಾಡ್ಕೋ. ಡ್ಯಾನಿ, 1 ನಿಮಿಷ ನಾನು ಮಾತಾಡ್ತೀನಿ. ಮಗು ಎಲ್ಲಿ? ಮಗುನ? ನನಗಿನ್ನೂ ಮದುವೆನೇ ಆಗಿಲ್ಲ. ತಮಾಷೆ ಮಾಡಬೇಡ ವರದ. ಕಿಡ್ನಾಪ್ ಆಗಿರೋ ಮಗು ಎಲ್ಲಿ? ಕಮಿಷನರ್ ಸರ್, ನೀವು ಯಾವ ಮಗು ಬಗ್ಗೆ ಮಾತಾಡ್ತಿದ್ದೀರಾ? ಇವನು ಯಾರಂತ ಗೊತ್ತಲ್ವಾ? ನಿನಗೆ ಎಷ್ಟು ದುಡ್ಡು ಬೇಕಾದ್ರೂ ಕೇಳು, ನಾನ್ ಕೊಡ್ತೀನಿ. ಆದ್ರೆ ಆ ಮಗು ನನಗೆ ಬೇಕು. ಡೀಲ್ ಏನೋ ಚೆನ್ನಾಗಿದೆ, ಎಷ್ಟು ಬೇಕು ಅಂತ ಮಗು ಸಿಕ್ಕಿದ ಮೇಲೆ ಹೇಳ್ತೀನಿ. ನೀವೇನು ಹೊರಡ್ಬೋದು. ಸರಿ, ಬರ್ತೀನಿ. ಬಾಡೇನಿ. ರವಿ, ಎಲ್ಲಿ ವಿಕ್ಕಿ? ಅಣ್ಣ, ಅದು ನೋಡು, ಇವನು ಬೇರೆಯವ್ರ ಕೈಗೆ ಸಿಕ್ಕಾಕೊಳ್ಳೋಕ್ಕಿಂತ ಮುಂಚೆ ನನಗೆ ಇವನು ಬೇಕು. ಅರ್ಥ ಆಯ್ತಾ? ಸರಿ ಅಣ್ಣ. ಕಣು ಲೂಟಿಯ ಮಾಡೋ ಗ್ಯಾಂಗು ಕಣು, ನ್ಯಾಯ ಇರದ ಪಡೆಯು ಕಣು, ಕಾಸಿಗೆ ನ್ಯಾಯ ಕೊಳ್ಳುವನು. ಈ ಚತುರ ಆಡುವಂತ ಆಟಕ್ಕೆ ಯಾರಿರಲಿ ಹೇಗಿರಲಿ ಸೋಲಬೇಕಿದೆ. ಎಲ್ಲ ಎಣಿಸಿ ಎಲ್ಲ ಗುಣಿಸಿ ಇವನು ಹಾಕೋ ದಾಳಕ್ಕೆ ಎಂಥ ವೀರ ಧೀರ ಆದ್ರೂ ಬೀಳಬೇಕಿದೆ. ಕ್ರೌರ್ಯ ಇವನದು, ಕೋಪ ಇವನದು, ಕೋಪ ಇವನದು, ಕ್ರೌರ್ಯ ಇವನದು, ಊರೇ ಕಲಿಯುವ ಧೈರ್ಯ ಇವನದು, ಊರೇ ಕಲಿಯುವ ಧೈರ್ಯ ಇವನದು. Come on, my beautiful butterflies! Yay! Come on, sip it up! Wow! Hi, Varda! Come on! Baba! He's my best friend! Come on! Baba! Cheers! ಬಿಡ್ರೋ ವರ್ದಾ, ಏನಿದೆಲ್ಲ? ಯಾಕೆ ಪಂಪ್ ಸೆಟ್ಟಲ್ಲಿ ಸ್ನಾನ ಮಾಡ್ತಿದ್ ನಿನಗೆ ಆ ತುದಿಲೊಂದು ಈ ತುದಿಲೊಂದು ಹುಡುಗಿನ ಹಾಕೊಂಡು ಸ್ವಿಮ್ಮಿಂಗ್ ಪೂಲಲ್ಲಿ ಸ್ನಾನ ಮಾಡೋ ರೇಂಜಿಗೆ ತಂದು ಬಿಟ್ಟಿದ್ದಕ್ಕೆ ನನಗೆ ಸ್ಕೆಚ್ ಹಾಕಿದೆಯಲ್ಲ? ವರ್ದಾ, ನನ್ಗೇನು ಗೊತ್ತಿಲ್ಲ ವರ್ದಾ. ನಾನೇನು ಮಾಡಿಲ್ಲ ವರ್ದಾ. ನನ್ಗೊಂದೇ ಒಂದು ಚಾನ್ಸ್ ಕೊಡು. ಚಾನ್ಸು? ನಿನ್ನಂತ ಗುಬಾಲ್ಗೂ ಒಂದು ಚಾನ್ಸ್ ಕೊಡ್ತೀನಿ. ಆ ಕಡೆ ಹೋಗಿ ಮಾತಾಡೋಣ, ಇಬ್ರು ಸ್ವಿಮ್ ಮಾಡ್ಕೊಂಡು ಹೋಗೋಣ. ಮೊದಲು ಯಾರು ಹೋಗ್ತಾರೋ ಅವ್ರು ಗೆಲ್ತಾರೆ. ಮಗನೇ, ನೀನೇನಾದರೂ ಸೋತ್ರೆ ಸತ್ತೆ, ಗೆದ್ರೆ ಬದುಕೊಂಡೆ.
ಯಾಕೆ ಹೊಡಿತಾ ಇದೆ ಅಂತ ಹೇಳ್ಬಿಟ್ಟಾದ್ರೆ ಸಾಯ್ಸೋ. ಯಾಕೆ ಅಂತ ಮೇಲ್ ಹೋಗಿ ಕೇಳು. ಕೂತ್ಕೊಡ್ರು. ಕಾರ್ಡ್ ಹೊಡಿಯೋ. ಅಣ್ಣ ಕಾಸಿಲ್ಲಣ್ಣ. ರವಿ, ಸಾಲ ತಗೊಂಡು ಸೋಲ್ಬೇಕಲ್ಲೋ. ಹಾಗಾದ್ರೆ ಇಸ್ಕೋಬೇಡ. ನೀಟಾಗಿ ಮನೆಗೆ ಹೋಗ್ಬೇಕು ತಾನೆ. ಎಲ್ಲ ಮುಚ್ಕೊಂಡು ಹಾಕು. ಎಲ್ಲ ಹಣೆ ಬರ. ಕಿತ್ಕೊಂಡು ತಿನ್ನೋ ನರಿ ನಾನು. ನನ್ನ ಹತ್ರನೇ ಕಿತ್ಕೊಂಡು ತಿನ್ನೋಕೆ ಬರ್ತೀರಾ? ನಿಮಗಷ್ಟೊಂದು ಮೀಟ್ರ್ ಇಲ್ಲ ಬಿಡಿ. ವಿಕಿಯಲ್ಲಿ ಅಣ್ಣ ಅದು ಮೇಡಮ್, ಈ ವಿಷಯ ಕೇಳಿದ್ರೆ ನಿಮಗೆ ಶಾಕ್ ಆಗ್ಬೋದು. ಇದ್ರ ಹಿಂದೆ ಇರೋದು ನಿಮ್ ಗಂಡನೇ. ವಾಟ್? ಏನ್ ಹೇಳ್ತಾ ಇದ್ದೀರಾ ನೀವು? ನಾನ್ ನಂಬಲ್ಲ. ನಾನ್ ನಂಬಲ್ಲ. ಇಷ್ಟ ಆಯ್ತಾ? ಒಂದು ಕೆಲಸ ಮಾಡು, ನಾಳೆ ಸ್ಕೂಲಿಂದ ಬರಬೇಕಾದ್ರೆ ಒಂದು ಅಂಕಲ್ ಬರ್ತಾರೆ. ಅವರು ನಿನಗೆ ದೊಡ್ಡ ಹಾಲು ಕೊಡ್ತಾರೆ. ನೀನು ಇದನ್ನು ಅವ್ರಿಗೆ ಕೊಡು. ಓಕೆ? ಈಗ ಇದನ್ನ ಯಾಕೆ ದೇವರೇ ನೀನ್ ಈ ತರ ಮಾಡ್ದೆ? ಯಾಕೆ ನನ್ನ ಜೀವನದಲ್ಲಿ ಈ ತರ ಆಗೋಯ್ತು? ಮಗುಗೋಸ್ಕರ ನಾನು ಎರಡನೇ ಮದುವೆ ಆದೆ. ಇವತ್ ನನ್ನ ಮಗು ಅನ್ಭವಿಸ್ತಾರ ಕಷ್ಟಕ್ಕೆ ಆ ಮದ್ವೆನೇ ಕಾರಣ ಆಗೋಯ್ತಾ? ಇದಕ್ ಕಾರಣ ಆದವ್ರನ್ನ ನಾನು ಯಾವತ್ತೂ ಕ್ಷಮಿಸಲ್ಲ. ಹಲೋ ಸರ್. ಯಾರು? ಕಿಡ್ನ್ಯಾಪ್ ಆಗಿರೋ ಮಗು ನಮ್ಮ ಜೊತೆನೇ ಇದೆ ಸರ್. ರಿಯಲಿ? ಆದರೆ ನಮಗೂ ಕಿಡ್ನ್ಯಾಪರ್ಸ್ಗೂ ಯಾವ ಸಂಬಂಧನೂ ಇಲ್ಲ. ಕಿಡ್ನ್ಯಾಪ್ಗೂ ನಿನಗೂ ಯಾವ ಸಂಬಂಧನೂ ಇಲ್ಲ ಅಂತ ಗೊತ್ತಾಯ್ತು ನನಗೆ. ಇದು ಹೈ ಪ್ರೊಫೈಲ್ ಕೇಸ್. ಡಿಪಾರ್ಟ್ಮೆಂಟ್ನಲ್ಲಿರೋ ದೊಡ್ಡ ದೊಡ್ಡ ಆಫೀಸರ್ಸ್ ಎಲ್ಲ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ನೀನು ಸೇಫ್ ಆಗಿರು. ಯಾವ ಟೈಮ್ನಲ್ಲಿ ಏನು ಬೇಕಾದರೂ ಆಗ್ಬೋದು. ನಾನು ಹೇಳೋ ಜಾಗಕ್ಕೆ ನೀನು ಬರೋ ತನಕ ಮಗು ನಿನ್ನ ಜವಾಬ್ದಾರಿ. ನೀನು ಮಗು ಇಬ್ಬರು ಸೇಫ್ ಆಗಿರಬೇಕು. ನಾನು ಇಲ್ಲಿಂದ ಹೊರಡ್ತಾ ಇದ್ದೀನಿ. ಸೇಫ್ ಆಗಿ ರೀಚ್ ಆಗು. ಓಕೆ ಸರ್. ಏನ್ ಬಾವ ಭಾಳ ದೂರ ಬಂದ್ಬಿಟ್ಟಿದ್ಯಾ? ಏ ಅಣ್ಣ, ಏನ್ ಮಾಡ್ತಿದ್ಯಾ ನೀನು? ಕಂದ, ನಿನ್ಗಿದೆಲ್ಲ ಗೊತ್ತಾಗಲ್ಲ. ಇವನ್ನ ಮರ್ತು ಬಿಡು. ಒಳ್ಳೆ ಹುಡುಗನ್ ನೋಡಿ ನಾನೇ ನಿಂಗೆ ಮದುವೆ ಮಾಡ್ತೀನಿ. ಅಣ್ಣ, ಏನಾಗಿದೆ ನಿನ್ಗೆ? ಇಲ್ಲಿ ಏನ್ ನಡೀತಿದೆ ಅಂತ ನಿನಗೆ ಗೊತ್ತಿಲ್ಲ.
ನನಗದೆಲ್ಲ ಯಾಕೆ ಬೇಕು? ಡ್ಯಾನಿಗೆ ನೀನು ಬೇಕು, ನನಗೆ ದುಡ್ಡು ಬೇಕು. ಡ್ಯಾನಿ ಯಾರು? ಅವನ ಹತ್ರನೇ ಕರ್ಕೊಂಡು ಹೋಗ್ತೀನಿ, ಅವನ್ನೇ ಕೇಳುವಂತೆ ಬಾ. ಎಷ್ಟೋ ಕೊಡ್ತಾನೆ ಡ್ಯಾನಿ? ನಿನ್ನ ಜೀವನ ಪೂರ್ತಿ ಕೂತ್ಕೊಂಡು ಹೆಂಡ ಕುಡಿಯೋಷ್ಟು ದುಡ್ಡು ನಾನು ಕೊಡ್ತೀನಿ. ಅಯ್ಯೋ ಬೇಡಪ್ಪ ಬೇಡ, ಉಚ್ಚೋಯ್ಯೋ ಗ್ಯಾಪಲ್ಲಿ ಎಸ್ಕೇಪ್ ಆಗ್ಬಿಟ್ರಿ. ನಿಮ್ಮನ್ನ ಹೆಂಗ್ರಪ್ಪ ನಂಬೋದು? ಬಿಟ್ಬಿಡ್ರಪ್ಪ. ನೋಡದೆ ಇರೋ ಡ್ಯಾನಿ ನಂಬ್ತಾ ಇದೆಯಾ? ನಿಮ್ಮ ತಂಗಿ ಪಕ್ಕನೇ ಕಣ್ಣು ಮುಂದೆ ನಿಂತಿದ್ದೀನಿ, ನನ್ನನ್ನು ನಂಬ್ತಾ ಇಲ್ಲ. ಅಣ್ಣ ಇದು ಒಂದ್ಸರಿ ನನ್ನ ಮಾತು ಕೇಳೋಣ. ಅಲ್ಲ ನೀನ್ ಯಾವಾಗ ಈ ಡೆಲೆಲ್ಲ ಮಾಡಕ್ ಶುರು ಮಾಡಿದೆ? ಸರಿನಪ್ಪ, ನಾನೇನ್ ಮಾಡ್ಲಿ ಇವಾಗ? ಇಲ್ಲೇನೂ ನಡೆದಿಲ್ಲ, ನೀನ್ ಇಲ್ಲಿಗೆ ಬಂದಿಲ್ಲ, ನಾವು ನಿನಗೆ ಸಿಕ್ಕಿಲ್ಲ. ಇಷ್ಟು ಮಾಡು, ನಿನಗೇನು ಸೇರಬೇಕೋ ಅದು ಸೇರುತ್ತೆ. ಹುಷಾರು ಕಣೆ ತಂಗಿ, ಹುಡುಗ ಭಾರಿ ಸ್ಪೀಡಲ್ಲ ಅವನೇ. ಹುಷಾರು, ನೀನು ಸ್ಲೋ ಆಗಿರು. ನಮ್ಮಪ್ಪ ಯಾವಾಗೂ ನನ್ನ ಬೈಯೋನು ಕ್ರಿಮಿನಲ್ ಆಗ್ಬಿಟ್ಟೆ, ನನ್ನ ಮಗಳು ಭಾಳ ಒಳ್ಳೆವಳು IAS ಆಫೀಸರ್ ಆಗ್ತಾಳೆ ಅಂತ. ಬದುಕಿದ್ರೆ ಗೊತ್ತಾಗೋದು, ನನಗಿನ್ನ ಡಬಲ್ ಕ್ರಿಮಿನಲ್ ಆಗೋಳಪ್ಪ ನಿನ್ನ ಮಗಳು. ಅಯ್ಯೋ ಭಗವಂತ, ತವರಿಗೆ ಬಾ ತಂಗಿ. ಅಣ್ಣ ಕಾಲಣ್ಣ. ಹಲೋ. ಯಾವ ಡೀಲು? ಆಟ ಆಡ್ತಾ ಇದೆಯಾ ವರ್ದಾ? ಮಗು ಕತೆ ಏನಾಯ್ತು? ಓ ಡ್ಯಾನಿ, ನೀನಾ? ಅಲ್ಲ ಕಣೋ, ನಿನ್ನ ನಂಬರೇ ಸೇವ್ ಆಗಿಲ್ವಲ್ಲೋ ಇಲ್ಲಿ. ಟ್ರೂ ಕಾಲರಲ್ಲಿ ಕಾಂಟ್ರಾಕ್ಟರ್ ಅಂತ ಬೇರೆ ಬರ್ತಿದೆ. ಟೈಮ್ ಇಲ್ಲ ವರ್ದಾ, ನನಗೆ ಮಗು ಬೇಕು. ಡ್ಯಾನಿ, ನಿನ್ಗೇನು ಸಿಗ್ಬೇಕೋ ಅದು ಸಿಗುತ್ತೆ. ಹೇ, ನೀನು ಬಂದಿದ್ದು ಒಳ್ಳೇದಾಯ್ತು ಕಣ. ಸಾರಿ ಕಣ. ಸಾರಿನಾ? ಅಣ್ಣಂಗೆ ವಿಷಯ ಎಲ್ಲ ಗೊತ್ತಾಗಿದೆ. ಅಣ್ಣಂಗೆ ನೀನು ಬೇಕಂತೆ. ಏನ್ ರವಿ, ನೀನ್ ಕರ್ಕೊಂಡು ಬಂದ ಹುಡುಗ ನಿನಗಿಂತ ಸ್ಪೀಡ್ ಆಗಿದ್ದಾನೆ? ಸರಿ, ಮಗನ್ ಬಿಟ್ಬಿಟ್ಟು ಅವನು ಹೋಗು ಕೇಳು. ಇಲ್ಲ, ಆಗಲ್ಲ. ಆಗಲ್ಲ? ಏನಾಗಲ್ಲ? ಇಲ್ಲ ಆಗಲ್ಲ, ಇವೆಲ್ಲ ಈ ವರದನ್ ಕಿವಿಗೆ ಬಿದ್ದಿದ್ದೇ ಇಲ್ಲ. ಶಭಾಷ್. ಮಗುನ್ ಬಿಡಲ್ಲ, ನನ್ನ ಜೀವ ಹೋದ್ರೂ ಪರವಾಗಿಲ್ಲ. ಹೊಡಿತೀಯ? ಹೊಡಿ, ಹೊಡಿಯೋ, ಹೊಡಿಯೋ. ಶೂಟ್ ಮಾಡೋ, ಶೂಟ್ ಮಾಡೋ. ಅವ್ರು ಕೇಳಿದಷ್ಟು ದುಡ್ಡು ನಾವು ಕೊಟ್ಟಿದ್ದೀವಿ. ನೀನು ಶೂಟರ್ನ ಕಳಿಸದೇ ಇದ್ದಿದ್ರೆ ಮಗು ನಮ್ಮ ಕೈಲಿರ್ತಿತ್ತಲ್ವಾ? ನೋಡೋ, ನೀನು ನನ್ನ ಜೊತೆಲಿರೋದು ಡಿಪಾರ್ಟ್ಮೆಂಟಿಗೆಲ್ಲ ಗೊತ್ತಾಗಿದೆ. ಅದಲ್ಲದೆ ನನ್ನ ಮೇಲೆ ಕಣ್ಣಿಟ್ಟಿದ್ದಾರೆ. ಇಂಥ ಮಾತಿಂದ ಏನು ಪ್ರಯೋಜನ ಇಲ್ಲ. ನಿಲ್ಸು. ಡ್ಯಾನಿ, ನಿನಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ನನ್ನ ಕಷ್ಟ ಸ್ವಲ್ಪ ಅರ್ಥ ಮಾಡ್ಕೊ. ನೋಡೋ, ನಿನ್ನ ಕಷ್ಟ ತಗೊಂಡು ನನಗೇನು ಆಗಬೇಕಾಗಿಲ್ಲ. ನಿನ್ನ ಮುಂದೆ ತಲೆ ಕೆಡ್ಸ್ಕೊಳ್ಳೋದು ಬೇಕಾಗಿಲ್ಲ. ಮಗುನ ಹೇಗೆ ಹುಡುಕ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಹೇಗೆ ಹುಡುಕ್ತೀಯಾ? ನಾನು ನಿನ್ನಷ್ಟು ದಡ್ಡ ಅಲ್ಲ ಕಮಿಷನರ್. ಐ ಆಮ್ ವೆರಿ ಸ್ಮಾರ್ಟ್. ಮಗು ಹಾಕಿರೋ ಹಿಯರಿಂಗ್ ಡಿವೈಸ್ನಲ್ಲಿ GPS ಇಟ್ಟಿದ್ದೀನಿ. ಏನು GPS? ಡಿವೈಸ್ ಆನ್ ಆಗಲಿ ಅಂತ ಕಾಯ್ತಾ ಇದ್ದೀನಿ. ದೊಡ್ಡ ದೊಡ್ಡ ತಿಮಿಂಗಲ್ಗಳೆಲ್ಲ ಈ ಕೇಸಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂದರೆ ಈ ಕೇಸಿನ ಆಳ ತುಂಬಾನೇ ಇರಬೇಕು. ಹೌದು ಸರ್, ನನಗೂ ಹಾಗೆ ಅನಿಸುತ್ತೆ.
ಡ್ಯಾನಿ ಮತ್ತೆ ಕರ್ನಾಟಕಕ್ಕೆ ಬಂದಿದ್ದಾನೆ. ಈ ಸಲ ಯಾವುದೇ ಕಾರಣಕ್ಕೂ ಒಂದು ಜೀವಂತ ವಾಪಸ್ ಹೋಗಬಾರ್ದು. ಸರಿ ಸರ್. John, Hello. Danny, where is baby? I definitely get the doll. You don't worry, John. Danny, I trusted you. You will get the baby. But you disappointed me. If you can't handle this, you would have not taken the deal. John, listen. Give me some time. I am on it. I will not trust you anymore, Danny. You return my money immediately. Got it? John! Shut! ಯಾವುದೇ ಕಾರಣಕ್ಕೂ ಆ 3 ಜನರ ಜೀವ ತೆಗೆದೇ ಬಿಡಲ್ಲ. ಹಲೋ, ನಾನು ಕಳಿಸಿರೋ ಲೊಕೇಶನ್ಗೆ ಒಂದು ಟೀಮ್ ಕಳಿಸ್ಕೊಡಿ ರೈಟ್ ನಾವು. ಜೋರಾಗಿ ಉಸಿರಾಡಿದ್ರೇನೆ ಬಿದ್ದೋಗ್ತೀಯ. ಇಷ್ಟು ಸುತ್ತಿಸ್ಬಿಟ್ಟೆ ಅಲ್ಲ, ನಿನ್ನಿಂದ ಮಾಲ್ ಕಳ್ಸೋಕೆ ಎಷ್ಟು ಡಿಲೇ. ಎಂತ ಅವಮಾನ ಗೊತ್ತಾ ಅದು? ಸರಿ ಹೇಳು, ಹೆಂಗ್ ಸಾಯ್ಬೇಕು ಅಂತ ಆಸೆ ನಿನ್ಗೆ? ವಯಸ್ಸಾದ್ಮೇಲೆ. ಹಂಗಾದ್ರೆ ಮುಚ್ಕೊಂಡು ನಿನ್ ಕೆಲಸ ನೀನ್ ಮಾಡ್ಬೇಕಿತ್ತು ತಾನೆ? ನನ್ನ ತಟ್ಟೆಗೆ ಕೈ ಹಾಕ್ದೆ. ಬನ್ರಿ ಫ್ಯಾಮಿಲಿ ಮ್ಯಾನ್, ಕಮಿಷನರ್, ಏನ್ ಇಷ್ಟು ದೂರ ಬಂದಿದ್ದು? ಡ್ಯಾನಿ,
ನಿನಗೆ ಬೇಬಿ ಸಿಕ್ಕಿದೆಯಲ್ಲ, ನಮಗೆ ಬೇಕಿರೋದು ಕ್ಲಿಯರ್ ಮಾಡು. ಕ್ಲಿಯರ್ ಮಾಡಬೇಕಾ? ಏನು ಕಿತ್ತು ಗುಡ್ಡೆ ಹಾಕಿದ್ದೀರಂತ ಕ್ಲಿಯರ್ ಮಾಡಬೇಕು. ನಿಮ್ಮಿಂದ ಎಷ್ಟು ಡಿಲೇ, ಎಷ್ಟು ಲಾಸ್ ಗೊತ್ತಾ? ಒಬ್ಬ ಶಾರ್ಪ್ ಶೂಟರ್ನ ಕಳ್ಕೊಂಡೆ. ಇದನ್ನೆಲ್ಲ ಯಾವನ್ ಕೊಡ್ತಾನೆ? ಇವನ್ ಕೊಡ್ತಾನ? ನೀನ್ ಕೊಡ್ತೀಯಾ ಇಲ್ಲ ಅವನ್ ಕೊಡ್ತಾನ? ನೀನು ಕಳ್ಕೊಂಡಿರೋದು ಏನು ಅಂತ ನಿನಗೆ ಗೊತ್ತಾಗ್ತಿದೆ, ಆದರೆ ನಾನೇನು ಕಳ್ಕೊಂಡಿದ್ದೀನಿ ಅಂತ ನಿನಗೆ ಗೊತ್ತಿದೆಯಾ? ಇದು ಬಿಸ್ನೆಸ್ಸು. ಓ, ಬಿಸ್ನೆಸ್ಸು. ನನಗೆ ಗೊತ್ತೇ ಇರಲಿಲ್ಲ. ಸ್ವಲ್ಪ ಮಿಸ್ ಆಗಿದ್ರು ನಿನ್ ಮಗು ಆ ಇನ್ಸ್ಪೆಕ್ಟರ್ ಕೈಲಿ ಸಿಗ್ತಾ ಇತ್ತು. ಅವಾಗ ಯಾವ ಬಿಸ್ನೆಸ್ ಮಾಡ್ತಾ ಇದ್ದೆ? ನೀನು ಕೇಳ್ತಿರೋದು ನಿನ್ನ ಮುಂದೆ ನಿಂತಿದೆ ತಾನೆ? ಇಲ್ಲಿ ತಂದು ನಿಲ್ಸಿದ್ದು ಯಾರು? ಡ್ಯಾನಿ, ನಾನು ಮಾಡಿದಿನೋ ನೀನು ಮಾಡಿದಿನೋ ಮುಖ್ಯ ಅಲ್ಲ, ಬೇಬಿ ಸಿಕ್ತಾ ಅದು ಮುಖ್ಯ. ನಿಮ್ ಕಿತ್ತೋಗಿರೋ ಉಪದೇಶ ಕೊಡಬೇಡಿ ಕಮಿಷನರ್. ನನಗೆ ಕೇಳಿ ಕೇಳಿ ಬೋರ್ ಆಗೋಗಿದೆ. ಬೋರ್ ಆದ್ರೆ ಈ ಬಿಸ್ನೆಸ್ನ ಬಿಟ್ಬಿಡು. ತಾಕತ್ತಿರೋರು ನಾವು ಮಾಡ್ತೀವಿ. ಏನ್ ಕಾಮಿಡಿ ಮಾಡ್ತೀಯ ಅಮರ್? ತಾಕತ್ ಬಗ್ಗೆ ನೀನ್ ಮಾತಾಡ್ತಿದ್ಯಾ? ನೋಡೋ, ಮಾತಿಗೆ ಮಾತು ಬೆಳೆಸ್ಬೇಡ. ಮರಕ್ಕಿಂತ ಮರ ದೊಡ್ಡದಿದೆ. ಡ್ಯಾನಿ, ಒಂದು ವಿಷಯ ನಿನಗೆ ಗೊತ್ತಿಲ್ಲ, ನಾನು ಪಕ್ಕ ಬಿಸ್ನೆಸ್ ಮ್ಯಾನ್. ಎಸ್, ಕರೆಕ್ಟ್. ಇದು ತಾಕತ್ತಿರೋರು ಮಾಡೋ ಬಿಸ್ನೆಸ್. ನಿನಗೆ ತಾಕತ್ತಿದ್ರೆ ಮಾಲ್ ನಿಂದು. ತಾಕತ್ತು ಇಲ್ಲಿದೆ ನೋಡು. ನೀ ನಿಂತಿರೋದು ನನ್ನ ಜಾಗದಲ್ಲಿ. ಅಕ್ಕಡ ಚೂಡು. ಇಕ್ಕಡ ಚೂಡು. ಕ್ಲೈಮ್ಯಾಕ್ಸ್ ಅಲ್ಲಿ ಹೀರೋ ಆಗ ಆಸೆನಾ?
ರೀ ಆ ಬೇಬಿ ಮಿಸ್ಸಿಂಗ್ ಫೈಲ್ ತಗೊಂಬನ್ರಿ. ಸರ್ ನಂಗೊಂದು ಡೌಟು. ಆ ಡೈಮಂಡ್ ವ್ಯಾಲ್ಯೂ ಎಷ್ಟು ಅಂತಾನೆ ಗೊತ್ತಿಲ್ಲ, ಅದಕ್ಕೆ ಯಾಕೆ ಇಷ್ಟೊಂದು ಜನ ಬಂದು ಸತ್ತಿದ್ದಾರೆ? ಭೇಷ್, ಇಷ್ಟೊಂದು ಧೈರ್ಯ ಇದೆಯಲ್ಲ, ನಿನ್ ಧೈರ್ಯನ ನಾನು ಮೆಚ್ಕೊಂಡೆ. ಸರಿ, ನೀನು ಅನ್ಕೊಂಡ ಹಾಗೆ ಮಾಡು. ಆದರೆ ಒಂದು, ನನ್ನ ಮಾತು ಕೇಳಲಿಲ್ಲ ಅಂದರೆ ಮಗುನೂ ಉಳಿಯಲ್ಲ, ಹಾಗೆ ನೀನು ಉಳಿಯಲ್ಲ. ಕರ್ಕೊಂಡೋಗು. ಈ ಮಗು ಬ್ಯಾಗು ಜೋಪಾನವಾಗಿ ತಗೊಂಡೋಗು. ಜಾಸ್ತಿ ಡೌಟ್ ಪಡಬೇಡಿ, ಪೆನ್ ಕೊಡಿ. ಹಲೋ, ACP ಪ್ರಭಾಕರ್ ಮಾತಾಡೋದು. ನಾವು ಅನ್ಕೊಂಡಾಗೆ ಆಗಿದೆ. ನನ್ನ ಶೇರ್ ನನಗೆ ತಲುಪ್ತು. ಓಕೆ, ಎಲ್ಲ ಸೆಟ್ಲ್ ಆಗಿದೆ ಅಣ್ಣ. ವಿಕ್ಕಿ ಅವನು ಸೇರ್ಬೇಕಾದ ಜಾಗ ಸೇರ್ಬಿಟ್ಟಿದ್ದಾನೆ. ಸರಿ ಅಣ್ಣ. ಇನ್ಮೇಲೆ ಇದನ್ನೆಲ್ಲ ಬಿಟ್ಬಿಟ್ಟು ಸಮಾಜ ಸೇವೆ ಮಾಡೋಣ ಅನ್ಕೊಂಡಿದ್ದೀನಿ. ಅಣ್ಣ, ಏನ್ ಸೇವೆ? ಥೂ, ಸೇವೆ ಅಲ್ಲ ಕಣೋ, ಸೇವೆ. ಅಚ್ಚ ಕನ್ನಡದಲ್ಲಿ ಇದಕ್ಕೆ ಸಮಾಜ ಸೇವೆ ಅಂತಾರೆ. ಗೊತ್ತಾಯ್ತಾ?